वन्दे तुरङ्गवदनं शशिबिम्बसंस्थं चन्द्रावदातममृतात्मकरैः समन्तात् अण्डान्तरं बहिरपि प्रतिभासयन्तं शङ्खाक्षपुस्तकसुबोधयुताब्जबाहुम् अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुर्भान्तविध्वंसनविचक्षणः जयतीर्थाख्यतरणिः भासतां हृदम्बरे कं सत्त्वंसि पदाम्भोजसंसक्तोऽहं सपुङ्गवः ब्रह्मण्यगुरुराजाख्यो वर्ततां मम मानसे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अस्य कल्पितकल्पोऽयं प्रत्यक्षगजकेसरी व्यासतीर्थगुरुर्भूयादस्मदिष्टार्थसिद्धये माता राजा मत्पिता वादिराजो भ्राता राजा मत्सखा वादिराजः सर्वस्वं मे वादिराजो दयालुः नान्यद्दैवं नैव जाने न जाने यत्पादकञ्जरजसा परिभूषिताङ्गाः यत्पादपद्ममधुपायितमानसाये यत्पादपद्मपदिकीर्तनजीर्णवाचस्तदर्शनं दुरितकाननदावभूतम् संसारे क्षरसागरे प्रकृतितो अगाधे सदा दुस्तरे सर्वावच्चजलग्रहैः अनुपमैः कामारिभङ्गाकुले नानाविभ्रमदुःभ्रमे मितपरस्तोमारिफेनोत्कटे दुःखोत्कृष्टविशेषबुद्धरगुरो ममग्नरूपं सदा ब्रह्मचर्यहरिप्रीतिसुविद्यावदशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे पयोरार्चक्रवर्तिनं वेदविज्ञानबोधार्थं यत्नं यः कृतवान् सुधीः विज्ञाननिधिकर्मन्दी सोऽसौ पातु निरन्तरं श्रीगुरुभ्यो नमः हरिः ओम् अद्य कथा प्रारम्भे अस्ति किञ्चित् पूर्वकथानुवादः ಗಣಪತ್ಯಂತರ್ಗತ ವಿಶ್ವಂಭರ ಹರಿವಂಶದ ಚಿಂತನೆಯನ್ನು ನಿರ್ವಿಘ್ನವಾಗಿ ಮಾಡಿಸಲಿ ಅಂತ ಪ್ರಾರ್ಥನೆಗೈದು. ಹರಿವಂಶದಲ್ಲಿ ವಿಷ್ಣು ಪರ್ವದಲ್ಲಿ ವೈಶಂಪಾಯನರು ಒಂದು ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಧನ್ಯಾಶ್ಚರ್ಯೋಪಾಖ್ಯಾನ ಅಂತ ಬಹಳ ಪ್ರಸಿದ್ಧ. ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ನಿರ್ಣೀತವಾದ ಒಂದು ಘಟನೆ, ಅದನ್ನು ಉಲ್ಲೇಖ ಮಾಡ್ತಾರೆ. ಹೃತೋ ಯದೈವ ಪ್ರದ್ಯುಮ್ನಃ ಶಂಭರೇಣಾತ್ಮಘಾತಿನಾ ಮಾಸೇಸ್ಮಿನ್ನೇವ ಸಂವಸ್ತು ಜಾಂಬವತ್ಯಾಭಜಾಯತ. ಕೃಷ್ಣನಿಗೆ ಜಾಂಬವತಿಯಲ್ಲಿ ಸಾಂಬ ಅನ್ನುವ ಒಬ್ಬ ಮಗ ಹುಟ್ಟಿದ. ಮತ್ತೆ ಬಾಲ್ಯದಿಂದಲೇ ಬಲರಾಮದೇವರು ಒಳ್ಳೆ ಅಸ್ತ್ರ ಶಸ್ತ್ರ ಎಲ್ಲ ಒಳ್ಳೆ ತರಬೇತಿ ನೀಡಿದ್ರು. ಬಲರಾಮನ ನಂತರದಲ್ಲಿ ಯಾದವರೆಲ್ಲ ಗೌರವ ಕೊಡ್ತಾ ಇದ್ದದ್ದು ಸಾಂಬನಿಗಂತ. ಅಂತಹ ದೊಡ್ಡ ಪರಾಕ್ರಮಿ ಆ ಸಾಂಬ. ಅದಾದ್ಮೇಲೆ ಒಮ್ಮೆ ಏನಾಯಿತು, ದುರ್ಯೋಧನಸ್ಯ ಯಜ್ಞೇ ವೈ ಸಮೀಯುಃ ಸರ್ವ ಪಾರ್ಥಿವಾಃ ಕಸ್ಯಚಿತ್ವಥ ಕಾಲಸ್ಯ ಪುರೇ ವಾರಣಸಾಹ್ವಯೇ. ಹಸ್ತಿನಾವತಿಯಲ್ಲಿ ದುರ್ಯೋಧನ ಒಂದು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಂತೆ. ಅವನು ಎಲ್ಲ ರಾಜಾಧಿರಾಜರಿಗೆ ಆಹ್ವಾನ ಕೊಟ್ಟಿದ್ದ. ಎಲ್ಲರೂ ಕೂಡ ಬಂದಿದ್ದರು. ಇಷ್ಟು ಒಂದು ಭಾಗವನ್ನು ವೇದವ್ಯಾಸರು ಈಗ ನಮಗೆ ನಿರ್ಣಯ ಮಾಡಿದ್ದಾರೆ. ಅಲ್ಲ, ಈ ದುರ್ಯೋಧನ ಯತ್ನ ಮಾಡಿದ ಪ್ರಸಂಗ ಅಲ್ಲಲ್ಲಿ ಕೇಳ್ತೇವೆ. ದುರ್ಯೋಧನ ಧಾರ್ಮಿಕ ಅಂದರೆ ಯಜ್ಞಯಾಗ ಬಿಟ್ಟವನಲ್ಲ. ಕೆಲವರು ಯಜ್ಞಯಾಗ ವಿರೋಧ ಮಾಡಿದ ಅಧಾರ್ಮಿಕರು, ಕೆಲವರು ದಂಭಾಚಾರಕ್ಕೋಸ್ಕರ ಯಜ್ಞಯಾಗ ಮಾಡಿಯೂ ಮಾನಸಿಕವಾಗಿ ಅದನ್ನು ದ್ವೇಷ ಮಾಡ್ತಿದ್ರು ಕೆಲವರು. ದುರ್ಯೋಧನ ಆ ಗುಂಪಿಗೆ ಸೇರ್ತಾ ಇದ್ದ. ಮತ್ತೆ
ಇವ್ರ ಮತ್ತೆ ಈ ಪುಣ್ಯಗೀನೆ ಬರುತ್ತಲ್ಲ, ಯಾಕಂದ್ರೆ ಮಂತ್ರೋಚ್ಚಾರಣೆ ಅಂತೂ ಸಾಗೋದಿಲ್ಲ. ಡಂಬಕ್ಕೆ ಮಾಡಲಿ ಏನಾದರೂ ಮಾಡಲಿ ಇದು ಪುಣ್ಯ ಬರುತ್ತಲ್ವ ಅಂದರೆ, ಅಕಸ್ಮಾತ್ ಯಾರಾದರೂ ದುರ್ಜನರು ಏನೋ ಎಕ್ಸ್ಟ್ರಾ ಪುಣ್ಯ ಮಾಡಿದರೆ ಅದನ್ನು ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಸಜ್ಜನರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಸಜ್ಜನರು ಏನಾದರೂ ಕೆಲವೊಮ್ಮೆ ಯೋಗ್ಯತೆ ಇಲ್ಲ, ಕೆಲವೊಮ್ಮೆ ಯೋಗ್ಯತೆ ಮೀರಿ ಕೆಲವು ಪುಣ್ಯ ಮಾಡಿರ್ತಾರೆ. ಆ ಪುಣ್ಯದ ಹ್ರಾಸಕ್ಕೋಸ್ಕರ ಕೆಲವು ಪಾಪ ಕರ್ಮ ಎಲ್ಲ ಮಾಡಿಸ್ತಾರೆ. ಆ ಪಾಪನ್ನೆಲ್ಲ ದುರ್ಜನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದರಿಂದ ಪಾಪ ಪುಣ್ಯದ ಟ್ರಾನ್ಸ್ಫರ್ ಮಾಡುವ ಆಫೀಸರ್ ಪರಮಾತ್ಮ. ಅವನಿಗೆ ಗೊತ್ತಿದೆ ಯಾವುದೇನು ಟ್ರಾನ್ಸ್ಫರ್ ಮಾಡಬೇಕು, ಇದು ಬೇಡ. ಹಾಗೆ ಇವನು ಮಾಡಿದ್ದೆಲ್ಲ ಸಜ್ಜನರಿಗೆ ಬಂದು ಸೇರ್ತಾ ಇತ್ತು. ಅಲ್ಲೂ ಏನಾಯಿತು ಅಂದರೆ, ಎಲ್ಲ ರಾಜಾಧಿರಾಜರಿಗೆ ಯಾಕೆ ಇವನು ಕರೆಸಿದ್ದಾಗಲಿ ಇವನು ಯತ್ನ ಮಾಡೋ ಭರಕ್ಕಿತ್ತ. ಇವನು ತನ್ನ ಹತ್ರ ಎಷ್ಟು ಸಂಪತ್ತಿದೆ ಅಂತ ತೋರ್ಪಡಿಸಬೇಕು ಅಂತ ಒಂದು ಛಲ ಬಂದಿತ್ತು. ಯಾಕೆ ಅಂದರೆ ಮೂಲ ಕಾರಣ ಏನು ಅಂದರೆ, ಧರ್ಮರಾಜರು ಒಮ್ಮೆ ರಾಜಸೂಯಾಗ ಮಾಡ್ತಾರೆ. ರಾಜಸೂಯಾಗ ಮಾಡುವಾಗ ಎಲ್ಲರಿಗೂ ಆಹ್ವಾನ ಇರುತ್ತೆ, ಒಂದೊಂದು ಕೆಲಸ ಒಬ್ಬೊಬ್ಬರದು ಅಂತ. ಅನ್ನದಾನದ ಮಹತ್ವ ಹೇಳುವಾಗ ಕೃಷ್ಣ ಆಗೆಲ್ಲ ಒಂದು ಗಂಟೆ ಇರುತ್ತಿತ್ತಂತೆ. 1000 ಜನಕ್ಕೆ ಊಟ ಆಗಲು ಗಂಟೆ ಹೊಡೆಯೋರಂತೆ. ಬೆಳಿಗ್ಗೆ ರಾತ್ರಿ ತನಕ ಕೃಷ್ಣ ಬ್ರಾಹ್ಮಣರು ಊಟ ಮಾಡಿದ ಎಲೆಯನ್ನು ಎತ್ತಾ ಇದ್ದದ್ದು, ಬರೀ ಅದೇ ಕೆಲಸ. ಭೀಮಸೇನ ದೇವರು ಅವರು ಹೆಡ್ಡಿಂಗ್ ಕುಕ್, ಅವರು ಒಬ್ಬರು ಅಡಿಗೆ ಒಬ್ಬರು ಎಲೆ ಎತ್ತೋದು, ಹೀಗಿರ್ತಿತ್ತು. ಈ ದುರ್ಯೋಧನಿಗೆ ಏನು ಜವಾಬ್ದಾರಿ ಅಂದರೆ, ಏನೇನು ಸಂಪತ್ತು ಬರುತ್ತೋ ಅದನ್ನು ಲೆಕ್ಕ ಹಾಕೋದು ಈ ದುರ್ಯೋಧನನ ಕೆಲಸ. ಯಾಕೆಂದರೆ ಮೊದಲೇ ಹೊಟ್ಟೆ ಉರಿ ಇವರಿಗೆ. ಸಾಮಾನ್ಯ ಈ ಧರ್ಮರಾಜನಿಗೆ ಎಷ್ಟು ಸಂಪತ್ತು ಬಂತು ಅಂತ ಹೇಳಿ ಲೆಕ್ಕ ಹಾಕಿ ಆ ಹೊಟ್ಟೆ ಉರಿ ಜಾಸ್ತಿ ಆಗಬೇಕು ಅಂತ ಹೇಳಿ ಆ ಜವಾಬ್ದಾರಿ ಅವನಿಗೆ ಇತ್ತಂತ. ಅವನಿಗೆ ಹೊಟ್ಟೆ ಮೇಲೆ ಹೊಟ್ಟೆ ಉರಿ ನೋಡ್ತಾ ಇದ್ದರು. ಹೇಗಾದರೂ ಮಾಡಿ ರಾಜ್ಯ ಇದು ನಾನು ಅವನಿಂದ ಕಿತ್ಕೊಳ್ಬೇಕು ಅಂತ ಹೇಳಿ ಆಗಲೇ ಅವನ ಮನಸ್ಸಿನಲ್ಲಿ ಭಾವನೆ ದೃಢ ಆಗಿತ್ತು. ಏನು ಮಾಡ್ತಾನೆ, ಒಮ್ಮೆ ಒಂದು ಸಭೆ ಕೂತಿದ್ದಾರೆ. ಇವನು ಒಪ್ಪತ್ತು. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಒಂದು ಧರ್ಮರಾಜನ ಆಳಿದ ಇಂದ್ರಪ್ರಸ್ಥ ಎಲ್ಲಿ ಒಂದು ಕಡೆ ಇವನು ಸರೋವರ ಇದೆ ಅಂಥೇಳಿ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಸ್ಫಟಿಕ ಶಿಲೆ ಹಾಗಿರ್ತದೆ, ಅದು ಸರೋವರದ ಕೆಳಗೆಲ್ಲ ಸ್ಫಟಿಕ ಶಿಲೆ ಅಂತ ಹಾಕಿರ್ತಾರೆ. ಅದು ಒಂದು ಕಡೆ ಸರೋವರ ಇಲ್ಲ ಅಂತ ಅನಿಸುತ್ತೆ, ಅದು ಸ್ಫಟಿಕ ಶಿಲೆ ಮೇಲೆ. ಒಂದು ಕಡೆ ಸರೋವರ ಇಲ್ಲ ಅಂದ್ಕೊಂಡು ಕಾಲಿಟ್ಟನಂತೆ, ಪಟ್ ಅಂತ ಬಿದ್ದನಂತೆ, ಅಲ್ಲಿ ಸ್ನಾನ ಆಗೋದು. ಇನ್ನೊಂದು ಕಡೆ ಸರೋವರ ಹೀಗೆಲ್ಲ ವಿಚಿತ್ರ ಆಗಿದೆ. ಆಗ ಕೃಷ್ಣ ಕನಸನ್ನೇ ಮಾಡಿದ. ಭೀಮಸೇನ ದೇವರು ನಕ್ಕರಂತೆ. ಭೀಮಸೇನ ದೇವರು ನಕ್ಕಿದ್ದು ನೋಡಿ ದ್ರೌಪದಿ ದೇವರು ನಕ್ಕರಂತೆ. ಬಹಳ ಅವಮಾನ ಆಯಿತು ಅವನಿಗೆ. ಆಗೇನೋ ಅವ್ನು ಪ್ರತಿಜ್ಞೆ, ಏನಾದರೂ ಮಾಡಿ ಇವನು ಹೊಟ್ಟೆ ಉಳಿಸ್ಬೇಕು ಅಂತೇಳಿ. ಇದು ಏನಂದರೆ ದುಷ್ಟರಿಗೆ ಒಂದು ಕೆಟ್ಟ ಕೆಲಸ ಮಾಡಬೇಕು ಅನ್ನಲಿಕ್ಕೆ ಬಹಳ ದೊಡ್ಡ ಕಾರಣ ಏನು ಬೇಕಾಗಿರೋದಿಲ್ಲ. ಒಂದು ಕಡೆ ಹೇಳೋದಿದೆ, ರಾಮಾವತಾರದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ತಡೆದವಳು ಯಾರು ವಸ್ತುತಃ ಅಂದರೆ ಮಂಥರೆ. ನಾವು ಮಂಥರೆಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಲ್ಲದ್ರೆ ಕೈಕೇಯಿ ಇತ್ತು. ವಸ್ತುತಃ ಕೈಕೇಯಿಗೆ ರಾವಣ ಮೇಲೆ ಬಹಳ ಪ್ರೀತಿ ಇತ್ತು. ಮಂಥರೆ ಇಲ್ಲದೆ ಹೋಗಿದ್ರೆ ರಾವಣನ ಸಂಹಾರ ಇಲ್ಲ. ಮುಂದಿನ ಯಾವ ಉತ್ತರಕಾಂಡ, ಸುಂದರಕಾಂಡ, ಹನುಮಂತದೇವರ ಪ್ರವೇಶವೇ ಆಗ್ತಿರಲಿಲ್ಲ. ಅದರಿಂದ ಮಂಥರೆ ಏನು ಮಾಡೋದು, ಯಾಕೆ ಮಂಥರೆಗೆ ಸಿಟ್ಟು ಅಂದರೆ, ಚಿಕ್ಕ ಬಾಲ್ಯದಲ್ಲಿ ರಾಮ ಅಂದರೆ ಮನೋಹರ, ಎಲ್ಲರೂ ಅವನನ್ನು ಎತ್ತಿಕೊಂಡು ಮುದ್ದಾಡೋದಂತೆ. ಮಂಥರೆ ಅಂತ ಹೋದರೆ ಮಾಡ್ತಾರೆ, ಜೋರ ಕಿರಿಚೋದು, ಮಂಥರೆಗೆ ಪರ್ಚೋದು, ಕಾಲಿಂದ ಒದಿಯೋದು, ಎಲ್ಲ ರಾಮ ಮಾಡ್ತಾ ಇದ್ದ. ಮಂಥರೆಗೆ ಆಗಲೇ ಸಿಟ್ಟು ಬಂದಿತ್ತಂತೆ, ನೀ ನಂಗೆ ಒದಿದ್ಯಾ, ನಿಂಗೊಂದು ಸತಿ ಈ ರಾಜ್ಯ ಇಲ್ಲ ಅಂತ ಮಾಡುತ್ತೇನೆ ಅಂತೇಳಿ ಚಿಕ್ಕ ಮಗು ಒದ್ದದ್ದಕ್ಕೆ ಆ ಮಂಥರೆ ಇಷ್ಟು ವರ್ಷಕ್ಕೆ ಸೇರಿ ಕಾಯ್ತಾ ಇಲ್ಲ. ಇದೆಲ್ಲ ದುಷ್ಟರ ಸ್ಥಿತಿ, ಸಹಜ ಸ್ಥಿತಿ. ಏನೋ ತಮಾಷೆ ಮಾಡಿದ್ರು ಇವ್ರು ಇದೇ ಮನಸ್ಸಿಗೆ ಹಚ್ಚಿಕೊಂಡ. ಅವತ್ತಿಂದ ಇವ್ರಿಗೆ ಏನಂದರೆ ವಿಕಾಸ್ ಯಾಗ ಮಾಡೋರು, ಏನು ಸಂಪತ್ತು ಇರುತ್ತೋ ಅವೆಲ್ಲ ಇಡೀ ರಾಜರಿಗೆ ಎಷ್ಟಿದೆ ಅಂತ ತೋರಿಸಬೇಕು ಅಂತ ಇವನ ಉದ್ದೇಶ ಹೊರತಾಗಿ ಅದು ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತಿ ಸುಮಾರು ಯಾವ ಉದ್ದೇಶ ಇದೆ. ದೇವರ ಸಂಕಲ್ಪ ಹೇಗಿರುತ್ತೆ, ರಾಜರೇನೋ ಬಂದರಂತಲ್ಲಿ ಬಂದಾಗ ಅವ್ರು ಹೇಳಿದ್ರಂತೆ, ಕೃಷ್ಣನ ದ್ವಾರಕೆಯಲ್ಲಿ ಸಂಪತ್ತು ಬಹಳ ಇದೆ. ಬಂದದ್ದು ದುರ್ಯೋಧನನ ರಾಜ್ಯಕ್ಕೆ, ದುರ್ಯೋಧನ ಕಲಿಸಿದ್ದು ತನ್ನ ಸಂಪತ್ತು ನೋಡಬೇಕು ಅಂತ ಹೇಳಿ. ರಾಜನಿಗೆ ಕೃಷ್ಣ ಪ್ರೇರಣೆ ಮಾಡಿದ್ದೇನೆಂದರೆ ದ್ವಾರಕೆಯಲ್ಲಿ ಬಹಳ ಒಳ್ಳೆ ಸಂಪತ್ತಿತ್ತಂತೆ. ನಾವೊಮ್ಮೆ ದ್ವಾರಕೆಗೆ ಹೋಗಿ ಬರ್ತೀವಿ ಅಂತ. ಈ ದುರ್ಯೋಧನ ಇನ್ನೂ ಹೊಟ್ಟೆ ಬರೀತು. ಇದೇನು ಕೃಷ್ಣ ದೂರ ಇದ್ರೂ ಕಾಡ್ತಾರೆ, ಹತ್ತಿರ ಇದ್ರೂ ಕಾಡ್ತಾರೆ, ಅರ್ಥ ಅಂತ ಬೈದುಕೊಂಡ. ರಾಜರು ಧಡಾದನೆ, ಅದು ಕ್ರಮ. ಹಿರಿಯರಲ್ಲಿ ಒಂದು ಪ್ರೋಟೋಕಾಲ್ ಇರ್ತಿತ್ತು. ಈಗ ಒಬ್ಬರು ಮನೆಗೆ ಹೋಗಬೇಕು ಅಂದರೆ ಡೈರೆಕ್ಟಾಗಿ ಹೇಳಿದೆ ಕೇಳಿದೆ ಹೋಗ್ಬಿಟ್ರೆ ಅವ್ರು ಎಲ್ಲಿರ್ತಾರೋ, ಏನು ಸ್ಥಿತಿ ಇರುತ್ತೋ, ಜಾತಾಗ್ಬಿಟ್ರೋ ತುಂಬ ಹೋಗಲ್ಲ. ಮುಂಚೆ ಫೋನ್ ಮಾಡಿ ಹಾಗೆ ದ್ವಾರಕೆಗೆ ಒಬ್ಬ ದೂತನನ್ನು ಕಳಿಸ್ತಾರಂತೆ ರಾಜರು. ಕೃಷ್ಣ ಹೇಗಿದ್ದೀನಿ, ಎಲ್ಲಿದ್ದೀನಿ, ನಾವು ಬರ್ಬೋದಾ, ಏನು ಕಥೆ
ಅವೆಲ್ಲ ಸ್ವಲ್ಪ ನೀವು ವಿಚಾರ ಮಾಡಿ ನಮ್ಗೆ ತಿಳಿಸು ಅಂದಾಗ ಕೃಷ್ಣ ಕೊಟ್ಟಿದ್ದಾನೆ. ನಮ್ಮ ಜೇದರು ಕೂಡ ದ್ವಾರಕೆಗೆ ಬಂದಿದ್ದಾರೆ. ಅಲ್ಲಿ ದುರ್ಯೋಧನನೂ ಬಂದಂತೆ. ದುರ್ಯೋಧನ ಮುಖ ಸರ್ವೇ ಧೃತರಾಷ್ಟ್ರವಶಾನುಗಾ ಪಾಂಡವ ಪ್ರಮುಖಾಶ್ಚೈವ ದುಷ್ಟದ್ಯುಮ್ನಾದಯೋ ನೃಪಾಃ. ಧೃತರಾಷ್ಟ್ರ, ಅವನ ಅಧೀನದಲ್ಲಿರುವ ದುರ್ಯೋಧನ, ಪಾಂಡವರು, ಚೋಳ, ಕಲಿಂಗರು, ಮಲ್ಲಿಕರು, ದ್ರಾವಿಡರು, ಅನೇಕ ಜನ ಎಲ್ಲರೂ ಬಂದಿದ್ದಾರಂತೆ ದ್ವಾರಕೆಯಲ್ಲಿ. ಅಲ್ಲಿ ಏನು ಮಾಡಿದ್ರು ಅಂದರೆ ಒಂದು ಪರ್ವತ ಇತ್ತಂತಲ್ಲ. ಇಂಥ ಪರ್ವತ ಅಂದರೆ ತೇ ಪರ್ವತಂ ರೈವತಕಂ ಪರಿವಾರ್ಯ ಅವನೀಶ್ವರ ವಿಶು ಯೋಜನಾಖ್ಯಾಸು ಸ್ವಾಸು ಸ್ವಾಸು ಚ ಭೂಮಿಷು. ಒಂದು ದ್ವಾರಕೆ ಹತ್ತಿರ ರೈವತಕ ಅಂತ ಒಂದು ಪರ್ವತ ಇತ್ತು. ರೈವತಕ ಪರ್ವತ ಅದು ಹೇಗಿತ್ತು ಅಂದರೆ 4 ದಿಕ್ಕಿನಲ್ಲೂ ಕೂಡ ವ್ಯಾಪಿಸಿಕೊಂಡಿತ್ತು ಪರ್ವತ. ಮತ್ತು ಆ ಒಂದು ಪರ್ವತದಲ್ಲಿ ಒಂದು ಯೋಜನ ವಿಶಾಲವಾದ ಒಂದು ವಸತಿ ಗೃಹ ಇತ್ತಂತೆ. ಅಲ್ಲೆಲ್ಲ ಬಂದಿದ್ದಾರೆ. ಬಂದಾಗ ಸ್ವಯಂ ಕೃಷ್ಣ ತಾನು ಹೋದಂತೆ. ಅತಿಥಿಗಳು ಬಂದಾಗ ನಾವು ಮನೆ ಹೊರಗೋಗಿ ಸ್ವಾಗತ ಮಾಡಬೇಕು. ನೀವು ಬಂದ್ಬಿಟ್ಟು ನಮಗೆ ಪಾದ್ಯ ಹಾಕಿ, ಯಾಕಂದರೆ ನೀವು ಬರ್ತಿರೋದು ನಮ್ಮನೆಗೆ, ನಮಗೆ ಪಾದ್ಯ, ನಮಗೆ ಸ್ವಾಗತ ಮಾಡಿ, ನಮಗೆ ಪಾದಪೂಜೆ ಮಾಡಿ ಆಮೇಲೆ ಒಳಗೆ ಕರ್ಕೋತೀವಿ. ಸ್ವಯಂ ಪರಮಾತ್ಮನೇ ತಾನು ಈ ನೀತಿ ತೋರಿಸಿಕೊಡ್ತಾರೆ. ಹೌದಾ? ಹೇಗಿದ್ದ ಅವನು ಅಂದರೆ ವ್ಯರಾಜತ ಯದುಶ್ರೇಷ್ಠ ಶರದೀವ ದಿವಾಕರ ಅಂತ. ಶರತ್ಕಾಲದಲ್ಲಿ ಸೂರ್ಯ ಹೇಗಿರ್ತಾನೋ ಹಾಗೆ ಬಂದಂತೆ ಚಕ್ಕ. ಎಲ್ಲರೂ ಪರಸ್ಪರ ಗೌರವ ಕೊಟ್ಟಿದ್ದಾರೆ. ಕೃಷ್ಣ ಕೂತ, ಎಲ್ಲರೂ ಆಸನದಲ್ಲಿ ಕೂತರು. ಸರಸಿ ಬ್ರಹ್ಮಣೋ ಯಥ, ಅದು ಬ್ರಹ್ಮನ ಸಭೆ ಥರ ತೋರಿಸ್ತದೆ. ಯಾಕೆಂದರೆ ಸ್ವಯಂ ಬ್ರಹ್ಮನೇ ಪರಮಾತ್ಮ ಅದರಿಂದ ಎಲ್ಲರೂ ಕೇಳ್ತಾ ಇದ್ರು. ಆಗ ಒಂದು ವಿಚಿತ್ರ ಘಟನೆ ಆಯ್ತಂತೆ. ಏನು ಅಂದರೆ ಅದು ಮೋಡಗಳಿಂದ ವಿಚಿತ್ರ ಸದ್ದು, ಗುಡುಗುಡು ಸದ್ದು ಬರ್ತಾ ಇದೆ. ಗಾಳಿ ಜೋರಾಗಿ ಬೀಸ್ತಾ ಇದೆ. ಆಕಾಶ ಆರಾಮಾಗಿತ್ತು. ಅದೇನೋ ಇವರು ರಾಜರು ಬಂದಿದ್ದೇ ತಡ, ಅದು ಎಲ್ಲ ಮೋಡಗಳಿಂದ ತುಂಬಿತ್ತಂತ ಆಕಾಶ. ವಸ್ತುತಃ ಒಂದು ಮಾತಿದೆ, ಏನು ಅಂದರೆ ಮೇಘಚ್ಛನ್ನಂತು ದುರ್ದಿನಂ ಅಂತ. ಯಾವತ್ತೂ ಒಬ್ಬ ಕವಿ ಹೇಳೋದೇನು ಅಂದರೆ, ಎಲ್ಲಾದರೂ ಮೋಡ ಮುಚ್ಚಿತ್ತು ಅನ್ನೋದು ದುರ್ದಿನ ಅಂತ ಲೆಕ್ಕ. ಯಾಕೆ ಅಂದರೆ ಮಳೆ ಬರೋದಿಲ್ಲ ಒಳ್ಳೆಯದು. ಆದರೆ ಬಿಸಿಲಲ್ಲಿರೋ, ಈ ಬಿಸಿಲು ಅತಿ ಬಿಸಿಲಲ್ಲ, ಈ ಮಧ್ಯಮ ಬಿಸಿಲಲ್ಲಿರೋ ವಾತಾವರಣ ಇರೋದಿಲ್ಲ. ಹೊರ ಹೋಗ್ಲಿಕ್ಕಾಗಲ್ಲ. ನಮ್ಮ ಕೆಲಸ ಕಾರ್ಯ ಎಲ್ಲ ನಿಂತು ಹೋಗುತ್ತೆ. ಅಂದರೆ ಮೇಘಚ್ಛನ್ನಂತು ದುರ್ದಿನಂ ಅಂತ. ಇದನ್ನೇ ನಾರಾಯಣ ಪಂಡಿತರು ಸ್ವಲ್ಪ ಭಿನ್ನವಾಗಿರ್ತಾರೆ. ಅಂದರೆ ಏನು ಅವ್ರ ಪದ್ಯ ಅಂದರೆ ತದ್ದಿನಂ ದುರ್ದಿನಂ ಮನ್ಯೆ ಯದ್ದಿನಂ ಮಧ್ವರಾಜಸ್ಯ ಕಥಾ ಸಲಾಪವರ್ಜಿತಂ ವರ್ಜಿತಂ ತದ್ದಿನಂ ದುರ್ದಿನಂ ಮನ್ಯೆ ಮೇಘಚ್ಛನ್ನಂ ನ ದುರ್ದಿನಂ ಅಂತ. ನಾರಾಯಣ ಪಂಡಿತರ ಮಾತೇನು ಅಂದರೆ, ಮೋಡ ತುಂಬಿದ ದಿನ ದುರ್ದಿನ ಅಲ್ಲ ಅಂತೆ. ಯಾವ ದಿನ ನಾವು ಮಧ್ವಾಚಾರ್ಯರ ಗ್ರಂಥದ ಅವಲೋಕನ ಸತ್ಕಾರ್ಯ ಯಾವತ್ತು ಮಾಡೋದು ಅವತ್ತು ದುರ್ದಿನ ಅಂತ. ಏನದು, ಯಾಕೆ ಎಲ್ಲರೂ ಕೂಡ ಭಯ ಆಯ್ತಂತೆ. ಆದರೆ ನಾರದರು ಬಂದರು. ಸಾಮಾನ್ಯ ನಾರದರು ಬಂದು ಎಲ್ಲರೂ ಭಯಪಡ್ತಾ ಇದ್ರಂತೆ. ನಾರದರಿಗೆ ಎಲ್ಲ ರಕ್ಕಸರು ಭಯಪಡೋದು. ಯಾಕೆ ಅಂದರೆ ನಾರದರಲ್ಲಿ ಒಂಥರ ವಿಶೇಷ, ಒಂಥರ ಗೂಗಲ್ ಇದ್ದ ಹಾಗೆ ನಾರದರು. ದೇವಲೋಕದ ವಿಷಯ ಗೊತ್ತಿರುತ್ತೆ, ಅಸಲೋಕದ ವಿಷಯ ಗೊತ್ತಿರುತ್ತೆ. ನಾರದರು ಬದರು ಅಂದರೆ ಆತಂಕದ ಛಾಯೆ. ಏನು ವಿಷಯ ಅಂದರೆ ನಮ್ಮ ಪರನ ವಿರೋಧನೋ ಏನು ಅದನ್ನು ಉಲ್ಲೇಖ ಮಾಡ್ತಾರೆ. ಹೇಗಿದ್ರು ನಾರದರು ಅಂದರೆ ಸಂವೇಷ್ಟಿತ ಜಟ ಭಾರಹ ವೀಣ ಸಕ್ತೇನ ಬಾಹುನ. ಒಂದು ಒಳ್ಳೆಯ ಅವರ ಒಂದು ತಲೆಯಲ್ಲಿ ಸಿರಿಮುಡಿ ಜಟೆ ಇತ್ತು. ಮಹತೀಂತ ವೀಣೆ ಧಾರಿಸಿದ್ರು ನಾರದರು. ನುಡಿಸ್ತಾ ಅದು ನಾರದರು ಬಂದದ್ದಕ್ಕೆ ಆ ಪ್ರಭಾವ ಅಂತಂತ ಪರಾಕ್ರಮ ಇತ್ತಾದರೆ. ಯಾಕೆ ಅಂದರೆ ಒಂದು ಅತಿ ದೊಡ್ಡದಾದ ಒಂದು ಸುದ್ದಿ ತರ್ತಾ ಇದ್ದಾರೆ ಅಂತ. ಎಲ್ಲ ರಾಜರಿಗೂ ಒಂದು ಆಶ್ಚರ್ಯ ಆಗೋದು, ದೊಡ್ಡ ಸುದ್ದಿ ಇದೆ ಅಂತ ಹೇಳಿ ಸೂಚನೆ ಮಾಡಲಿಕ್ಕೆ. ಹಾಗೆ ಮೋಡ ತುಂಬಿತು, ಧ್ವನಿ ಕೇಳಿ ಬರ್ತಾ ಇದೆ. ಒಳ್ಳೆಯ ಗಂಭೀರ ಮುಖಮುದ್ರೆ. ಮತ್ತು ಇಂದ್ರದೇವರ ಸ್ನೇಹಿತರವರು ರಾಜಸಭೆಯ ಮಧ್ಯಕ್ಕೆ ಬಂದರಂತೆ. ಆಗ ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಮತ್ತು ನಾರದರಿಗೆ ವಿಶೇಷ ಏನು ಅಂದರೆ ನಿರಂತರ ಹರಿನಾಮ ಕೀರ್ತನೆ ಮಾಡ್ತಾ ತ್ರಿಲೋಕ ಸಂಚಾರ ಮಾಡ್ತಾ ಇರ್ತಾರಂತೆ ನಾರದರು. ಅಂದರೆ ಏನು ಅಂದರೆ ಪರಮಾತ್ಮನ ಕುರಿತಾದ ನಾಮ ಅದು ಬಾಯಲ್ಲಿ ನಿರಂತರ ಇರಬೇಕು ಅಂತ ಮಹತ್ವದ ಕಡೆ ಬರುತ್ತೆ. ಅದೇನು ಅಂದರೆ ನಾರದರು ಒಳ್ಳೆಯ ಸಂಗೀತಗಾರರು. ಅವರು ಒಂದು ಅಹಂಕಾರ ಬಂದಿರ್ತಂತೆ, ನಂತಹ ಸಂಗೀತಗಾರರು ಮತ್ತೊಬ್ಬರು ಇಲ್ಲ. ಸಾಮಾನ್ಯ ದೇವತೆಗಳಿಗೆ ಅಹಂಕಾರ ಬಂದರೆ ಪರಮಾತ್ಮ ಬೇಗ ಅದನ್ನು ಹೋಗುವಂತೆ ಮಾಡ್ತಾರೆ. ಯಾಕೆಂದ್ರೆ ಯಾರು ತನ್ನ ಭಕ್ತರೋ ಅವರಲ್ಲಿ ದೋಷ ಇರೋದನ್ನು ಪರಮಾತ್ಮ ತಾನು ಸಹಿಸಲ್ಲ. ಯಾರು ಹೇಳಿದ್ರಂತೆ ನಾರದರಿಗೆ, ಹನುಮಂತದೇವರು ಬಹಳ ಚೆನ್ನಾಗಿ ಆಡ್ತಾರೆ, ಅವರು ಈ ಕಿಂಪುರುಷ ಖಂಡದಲ್ಲಿದ್ದಾರೆ,
ನೀವು ಅಲ್ಲಿ ಹೋಗ್ರಿ, ಹೋದಾಗ ನಿಮ್ಗೆ ಅಹಂಕಾರ ಎಲ್ಲ ಹೊಟ್ಟೋಗುತ್ತೆ. ಇವರಿಗೆ ಹನುಮಂತ ದೇವರು ನನ್ನ ಖುಷಿಯಾಗೋಯ್ತಂತೆ. ಇವ್ರು ಲೆಕ್ಕಾಚಾರ ಏನಿತ್ತು, ಹಾಗಾದ್ರೆ ಹನುಮಂತ ದೇವರು ನಾನು ಹಾಡು ಕೇಳಿ ಎಲ್ಲರೂ ಅವರು ಶಿಷ್ಯರಾಗ್ತಾರೆ, ಅವರ ಹನುಮಂತ ದೇವರೇ ನನ್ನ ಶಿಷ್ಯರಾಗ, ಹನುಮಂತಾಚಾರ ನಾರದರ ಶಿಷ್ಯರಾದರೆ ಎಷ್ಟು ಚೆನ್ನಾಗಿರುತ್ತೆ. ಪಾಪ ಕನಸಲ್ಲಿ ಕನಸು ಕಾಣ್ತಾ ನಾರದರು ಹೋದ್ರಂತೆ. ಹೋಗಿ ಹನುಮಂತ ದೇವರು ತಾವು ರಾಮನ ಗಾಯ ಮಾಡ್ತಾ ಇದ್ದರು. ಕೆಲವೊಮ್ಮೆ ಏನಾಗುತ್ತೆ, ಅಹಂಕಾರ ಇರೋರು ಇನ್ನೂ ನಾವು ಹೋಗಿ ಅಟ್ಟಕ್ಕೆ ಕೇಳಿಸ್ಬಿಟ್ರೆ ಅವರು ಹಿಡಿಯೋ ಲೋಕದಲ್ಲಿ ಸ್ವರ್ಗಲೋಕದ ಇಂದ್ರನಂತ ಅವರು ಹೇಳ್ತಾ ಇರ್ತಾರೆ. ನಾರದರು ಸ್ವಯಂ ಹನುಮಂತ ದೇವರು ಅಂದರು ಇಂಥ ಅದ್ಭುತ ಸಂಗೀತಗಾರ, ಅದು ಇದು ನಿಮ್ಮ ಹಾಡು ಕೇಳಬೇಕು ಅಂತಲೇ ಇದ್ದೆ, ನೀವು ಹಾಡು ಹೇಳಿರಿ. ಅದಕ್ಕೊಂದು ಕರಾರಿಟ್ರಂತೆ. ಅದು ಕೇಳಿದ ನಾರದರು, ಸ್ವಾಮಿ ಮೊದಲು ನೀವು ಹಾಡು ಹೇಳಿ, ಯಾಕೆಂದರೆ ನೀವು ಹಾಡು ಹೇಳಿದ ಮೇಲೆ ಅದು ಏನೇನು ತಪ್ಪಿರುತ್ತೋ, ನಿಮ್ಮ ಹಾಡಿನ ಶ್ರುತಿ ಸರಿ ಇಲ್ಲದೆ ಇರ್ಬೋದು, ರಾಗ ಸರಿ ಇಲ್ಲದೆ ಇರ್ಬೋದು, ಅವೆಲ್ಲ ಸರಿ ಮಾಡಿ ಹೇಗೆ ಹಾಡು ಹೇಳಬೇಕು ಅಂತ ನಾ ಹೇಳ್ತೀನಿ, ಆಮೇಲೆ ನೀವು ನನ್ನ ಶಿಷ್ಯರಾಗಿರ್ರಿ ಹೇಳಿದ್ರು ನಾರದರು ಹನುಮಂತಾಚಾರ್ಯ. ಆಗ ಹನುಮಂತ ದೇವರು ಸರಿ, ನಾರದರು ಏನು ಮಾಡಬೇಕು ಅವರು ಅಂದಂತೆ, ಅಲ್ಲ ನೀವು ಹಾಡಿಗೆ ತಾಳ ಹಾಕ್ಬೇಕಲ್ಲ, ಸಾಮಾನ್ಯ ಹಾಡುಗಾರರಿಗೆ ಶ್ರುತಿ ಇಲ್ಲದೆ ಸುಮ್ಮನೆ ಹಾಗೆ ಶುರು ಮಾಡಿದ್ರೆ ಅಂತ ಅವ್ರಿಗಾಗಲ್ಲ. ಅದು ಶ್ರುತಿ ಬೇಕು, ವಾದ್ಯಗಳು ಬೇಕು. ಸುಮ್ಮನೆ ಖಾಲಿ ಕೈ ಪ್ರವಚನ ಮಾಡ್ದಂಗೆ ಹಾಗೆ ಮಾಡಿರಿ ಅಂತಿಲ್ಲ, ಅದು ಉಚ್ಚಾರಣೆ ಬರಲ್ಲ, ಅದು ಆಗೋದೇ ಇಲ್ಲ. ಸರಿ, ವೀಣೆ ಅಡ್ಡ ಬರುತ್ತೆ, ಅದನ್ನು ಕೆಳಗಿಡ್ರಿ, ನಂಗೆ ಒಂದು ತಾಳೆ ಕೂದು ಸಾಥ್ ಕೊಟ್ಟು ನೀವು ತಾಳ ಹಾಕಿ ತಕ್ಕ ನಾನು ಹಾಡು ಹೇಳ್ತಾ ಹೋಗ್ತೀನಿ ಹೀಗೆ ಹೇಳಿದಂತೆ. ಅವರು ವೀಣೆಯನ್ನು ಒಂದು ಕಲ್ಲಿನ ಮೇಲೆ ವೀಣೆ ಇಟ್ಟಿದ್ದಾರೆ. ಅವರು ಹಾಡು ಶುರು ಮಾಡಿದ್ರು. ಅನುಪಮಗಾನ ಸಂಪದ ಮಧ್ವಾಚಾರ ಹಾಡು ಹೇಳಿದರೆ ಪುಷ್ಪ ಇಲ್ಲ ಬಿಡ್ತದೆ. ಹಾಕ್ತಾನೆ ಬೀಜ ಹಾಕಿದ್ದ ಅವನಂತೂ ಆ ಮೊಳಗೆ ಹೊಡೆದು ಅಲ್ಲಿಂದ ಒಳ್ಳೆ ಫಲ ಬಂದು ಮಾವಿನ ಹಣ್ಣು ಹೀಗಿತ್ತಂತ. ಹನುಮಂತದೇವರು ಗಾನ ಕೇಳ್ತಾ 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 ನಾರದರ ಗಂಟೆಗಟ್ಟಲೆ ಆಗೋಗಿದೆ. ಅದು ಮುಗೀತು ಅಂದ್ರೆ ಆ ಆನಂದದಲ್ಲೇ ಕೂತಿದ್ದಾರೆ. ಹನುಮಂತದೇವರು ಹೇಳಿದಂತೆ, ನಾರದರೆ ಹಾಡು ಮುಗ್ದಿದೆ, ಓ ಯಾಕೋ ಅನಿಸ್ತು, ಯಾಕೋ ನಾನು ಈ ಥರ ಹಾಡಿಗೆ ಹೇಳೋದು ಕಷ್ಟ ಇದೆ ಅಂತೇಳಿ ಮನಸ್ಸಲ್ಲಿ ಭಯ ಇತ್ತು. ನೋಡ್ತಾ ಇರುತ್ತೆ, ವೀಣೆನೇ ಕಾಣಿಸ್ತಾ ಇಲ್ಲ. ಗಾಬರಿ ಆಯ್ತು, ವೀಣೆ ಯಾರು ಕರ್ಕೊಂಡು ಹೋದ್ರು ಅದಕ್ಕೆ ಹೇಳದಂತ ಹನುಮಂತ ದೇವರು, ನಾರದರೆ ಸ್ವಲ್ಪ ಕೆಳಗೆ ನೋಡಿ ಅಂದರೆ ಆ ವೀಣೆ ಎಲ್ಲಿ ಕಲ್ಲಿತ್ತು ಅದು ಕಲ್ಲಿ ಕೆಳಗೆ ಹೋಗಿ ಅದೆಲ್ಲೋ ಒಂದು ಪಾತಾಳ ತನಕ ಹೋಗಿರ್ತದೆ. ಯಾಕೆ ಹನುಮಂತ ದೇವರು ಹೇಳಿದ್ರಂತೆ, ನನ್ನ ಹಾಡಿಗೆ ಆ ಕಲ್ಲೇ, ಹನುಮಂತ ದೇವ್ರ ಹಾಡಿಗೆ ಕಲ್ಲೇ ಕರಗಿ, ಹನುಮಂತ ದೇವರ ಹಾಡಿಗೆ ಕಲ್ಲೇ ಕರಗಿ ಹೊಟ್ಟೋಯ್ತು. ಯಾವ ಹೇಳ್ಕೊಂಡಿರುತ್ತೆ ನಾರದರು, ಆಚಾರ್ಯ ತಪ್ಪಾಯಿತು, ನಮ್ಗೇನು ಅಹಂಕಾರ ಅಂತ. ಇವತ್ತು ನಾವು ನಿನ್ನ ಹನುಮಂತ ದೇವರ ಶಿಷ್ಯರಾಗಿ ಗುಣಗಾನ ಮಾಡ್ತಾ ಇರ್ತೀವಿ. ಈಗ ನಾರದರ ಮಹತ್ವ ಬಂದು ಕೃಷ್ಣನ ಸ್ತೋತ್ರ ಮಾಡ್ತಾರೆ. ಆಶ್ಚರ್ಯಂ ಖಲು ದೇವಾನಾಮೇಕಸ್ತ್ವಂ ಪುರುಷೋತ್ತಮಃ ಧನ್ಯಶ್ಚ ನಮಃ ಬಾಹೋ ಲೋಕೆ ನಾನ್ಯೋಸ್ತಿ ಕಶ್ಚನ. ಕೃಷ್ಣ ತ್ವಂ ಆಶ್ಚರ್ಯ ತ್ವಂ ಧನ್ಯ, ನೀ ಆಶ್ಚರ್ಯ, ನೀ ಧನ್ಯ ಮಾರಾಯ, ಇನ್ನು ಯಾರು ಹೀಗಿಲ್ಲ ಅಂತ ಕೃಷ್ಣ ನಕ್ಕು ಅನ್ನಂತೆ. ಈ ಎಲ್ಲರಿಗೂ ತಲೆ ಬಿಸಿಯಾಗೋಗಿದೆ. ಏನು ತ್ವಂ ಆಶ್ಚರ್ಯ ಅಂದ್ರೇನು, ಧನ್ಯ ಅಂದ್ರೆ ಏನು? ಕೃಷ್ಣ ನಕ್ಕು ಹೇಳಿದಂತೆ, ದಕ್ಷಿಣಾಭಿಸ್ಸಹ, ದಕ್ಷಿಣೆ ಜೊತೆಗೆ ನಾನು ಆಶ್ಚರ್ಯ ಧನ್ಯ ಇಷ್ಟು ಹೇಳದ. ನಾರದರಿಗೆ ಬಹಳ ಉತ್ತರ ಸಿಕ್ತಂತೆ. ಕೃಷ್ಣ ಪರ್ಯಾಪ್ತ ವಾಕ್ಯೋಸ್ಮಿ ಗಮಿಷ್ಯಾಮಿ ಯಥಾಗತಂ ಗುಹ್ಯಂ ಮಂತ್ರಮಜಾನಂತಹ ವಚನಂ ನರದೇರಿತಂ. ಕೃಷ್ಣ ಈ ಪ್ರಶ್ನೆಗೆ ಉತ್ತರ ಸಿಗದೆ ತಲೆ ಒದ್ದಾಡಿ ಹೋಗಿತ್ತು. ವಿಚಾರ ಮಾಡ್ತಾ ಇದ್ದೀನಿ, ಹತ್ರ ಬಂದೆ. ಅದು ಅಷ್ಟೇ, ಎಷ್ಟೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗ್ತಾ ಇರೋದಿಲ್ಲ. ಅದು ಯಾಕೆ ಬಂತು, ಇದು ಯಾಕೆ ಬಂತು? ದೇವರ ಮೊರೆ ಹೋಗ್ಬೇಕು. ದೇವರ ಮೊರೆ ಹೋಗ್ರೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಉತ್ತರ ಸಿಕ್ತು. ಅದು ಹೇಗಿತ್ತು ಅಂದರೆ, ಅದು ಮಂತ್ರೋಚ್ಚಾರಣೆ ಇದ್ದಂಗಿತ್ತಂತೆ. ನೀನು ಮಾಡೋ ಉಪದೇಶ ಸರಿ ಇಷ್ಟ ಆಯಿತು, ನಾನು ಹೋಗಿ ಬರುತ್ತೇನೆ ನಮಸ್ಕಾರ ಮಾಡಿದ್ರು, ಮತ್ತು ಹೊರಟರಂತೆ. ಎಲ್ಲ ರಾಜರಿಗೂ ಕುತೂಹಲದ ಮೇಲೆ ಕುತೂಹಲ. ಇದೇನು ಆಶ್ಚರ್ಯ, ಒಂದು ಕ್ಷಣ ವಾತಾವರಣ ಗಂಭೀರ ಆಯಿತು. ನಾರದರು ಬಂದ ಮೇಲೆ ಏನು ಆಶ್ಚರ್ಯ, ಧನ್ಯ ಆಗಿದೆ. ಇವನು ದಕ್ಷಿಣಾಭಿಷಹ ಅಂದ, ಎಲ್ಲಿಗೆಲ್ಲಿಗೆ ಸಂಬಂಧ, ಏನು ಅರ್ಥವೇ ಆಗ್ತಾ ಇಲ್ಲ ಹೇಳಿ ಕೃಷ್ಣನಿಗೆ ಕೇಳಿದ್ರಂತೆ. ಆ ಒಗಟೇನು ಸ್ವಲ್ಪ ಕುತೂಹಲ ಇದು ಬಿಡಿಸಿ ಹೇಳು ಅಂತ. ಕೃಷ್ಣ ಹೇಳಿದಂತೆ, ನಾನೇ ಹೇಳ್ಬೋದಿತ್ತು, ನಾರದರನ್ನೇ ವಿವರಿಸಿ ಹೇಳಿ, ನಾರದರನ್ನೇ ಕೇಳಿ ಅವರಿಗೂ ವಿವರಣೆ ಕೊಡ್ತಾರೆ ಅಂತ. ಅದು ಸರಿ. ಇದು ಆಶ್ಚರ್ಯ ಧನ್ಯ ಅಂದರೆ ಏನು ಅಂದ್ರೆ, ಆ ಸಮಂತ ಆಶ್ಚರ್ಯ. ಎಲ್ಲ ಕಡೆಯಿಂದಲೂ ಕೂಡ ಸುಖಕ್ಕೋಸ್ಕರ ಜೀವರು ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗೆ ಆಗಲಿ. ಒಂದು ಮಾತಿದೆ, ಸುಖಮೇವ ಮೇಷ್ಯ ದುಃಖಂ ಅನಾಗತಿ ಮಾಭೂತ್. ಯಾರಾದರೂ ದಿನ ಬೆಳಿಗ್ಗೆ ಎದ್ದು ಕೂಡಲೇ, ಸ್ವಾಮಿ ಇವತ್ತು ನನಗೆ ದುಃಖದ ಮೇಲೆ ದುಃಖ ಬೇಕು,
ದುಃಖದ ಮೇಲೆ ದುಃಖ ಬರೋಕ್ಕೋಸ್ಕರ ನಾನು ಇಡೀ ಜೀವನ ಈ ಪ್ರತಿ ಕ್ಷಣ ಅಂದಿಸಿರ್ತೇನೆ ಅಂತ ಯಾವ ಪ್ರಾಣಿ ಜಾತ ಹೊಂದಿಕೊಳ್ಳುವುದಿಲ್ಲ. ಸುಖಕ್ಕೋಸ್ಕರ ಪ್ರವೃತ್ತಿ, ಎಲ್ಲ ಕಡೆ ಪ್ರವೃತ್ತಿ ಮಾಡುವ ಜೀವರಿಗೆ ಪ್ರವರ್ತಕ ನೀನು. ಆದ್ದರಿಂದ ತ್ವಂ ಆಶ್ಚರ್ಯ, ತ್ವಂ ಧನ್ಯ ಅಂದರೆ ಧಾನೀಯ. ಧಾ ಅಂದರೆ ಜಗತ್ತನ್ನೇ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಂತಹ ದೇವತೆಗಳು. ಅವರನ್ನು ನೀ ಅಂದರೆ ಚೆನ್ನಾಗಿ, ಯಾ ಅಂದರೆ ನೀನು ಅವರನ್ನು ಮೀರಿ ನಿಂತಿದ್ದಿ, ಆದ್ದರಿಂದ ನೀನು ಧನ್ಯ ಇಷ್ಟು ಆ ಶಬ್ದದ ಅರ್ಥ. ಅದಕ್ಕೆ ನಾರದರು ಹೇಳಿದ್ರಂತೆ ಇದು ಬಹಳ ಚಿಕ್ಕ ಚಿಕ್ಕ ಘಟನೆಯಲ್ಲ, ಬಹಳ ಸ್ವಾರಸ್ಯಕರವಾದ ಒಂದು ಚರಿತ್ರೆ ಇದೆ. ನಿಮಗೆಲ್ಲ ಪಾಪ ನೀವೆಲ್ಲ ದ್ವಾರಕ್ಕೆ ಸಂಪತ್ತಿನ ವೈಭವ ನೋಡ್ಲಿಕ್ಕೆ ಬಂದವರು. ದುರ್ಯೋಧನ ಅವನಿಗೆ ದುರ್ಯೋಧನ ಅರ್ಜೆಂಟ್ ಮಾಡ್ತಾ ಇದ್ದಂತೆ, ಸಾಕು ಬಂದದ್ದು ಹೊರಡೋಣ ಎಲ್ಲ ರಾಜರು ಹೇಳಿದಂತೆ, ಮಹಾರಾಯ ಬೇಕಾದ್ರೆ ನೀನೇ ಹೋಗು, ನಾವು ಈ ಒಗ್ಗಟ್ಟು ಕೇಳೋ ತನಕ ಬರೋಲ್ಲ, ಇದು ಕೇಳಾದ ಮೇಲೆ ಬರೋ ವಿಚಾರ ಮಾಡ್ತೀವಿ ಇಷ್ಟೆಲ್ಲ ಅಂದರು. ಕೊನೆಗೆ ನಾರದರು ಆ ಕಥೆ ಶುರು ಮಾಡಿದ್ರು. ಏನು ಕಥೆ ಅಂದರೆ, ಶ್ರೂಯತಾಂ ಭೋ ನೃಪಶ್ರೇಷ್ಠಾ ಯಾವಂತಸ್ಥ ಸಮಾಗತಾಃ ಅಸ್ಯ ಕೃಷ್ಣಸ್ಯ ಮಹತೋ ಯಥಾ ಪಾರಮಹಂಗತಃ ಅಹಂ ಕದಾಚಿತ್ ಗಂಗಾಯಾಸ್ತೀರೇತ್ ಶ್ರವಣಾತಿಥಿ ಚರಾಮ್ಯೇ ಕಕ್ಷಪಾಪಾಯೇ ದೃಶ್ಯಮಾನೇ ದಿವಾಕರೇ. ಒಮ್ಮೆ ನಾನು ಏನು ಮಾಡಿದೆ, ಅದೊಂದು ತ್ರಿಶ್ರವಣ ಅಂತ ಒಂದು ವ್ರತ ಇತ್ತಂತ. ಅದಕ್ಕೊಂದು ಸ್ನಾನಕವಾಗಿ ನಾನು ಗಂಗಾ ನದಿ ತೀರದಲ್ಲಿ ಏಕಾಂಗಿಯಾಗಿ ಸಂಚಾರ ಮಾಡ್ತಾ ಇದ್ದೆ. ಒಮ್ಮೆ ಬೆಳಗಿನ ಸೂರ್ಯೋದಯಕ್ಕಿಂತ ಮುಂಚಿನ 1 ಗಂಟೆ ಕಾಲ, 4:30 ಸುಮಾರು, ಒಂದು ಆಮೆ ಕಂಡಿತ್ತು. ಆಮೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಗಿರಿಕೂಟ ಮತ್ತು ಒಂದು ಪರ್ವತದ ಹಾಗಿತ್ತಂತ ಆಮೆ ದೇಹ. 4 ಕಾಲು, ಅದು ಆ ಪಾದಗಳು ನೀರಿನಿಂದ ಒದ್ದೆ ಆಗಿತ್ತು. ಮತ್ತು ಅದು ಎಷ್ಟು 2 ಯೋಜನ ಉದ್ದ ಇತ್ತಂತೆ. ಯೋಜನ ಅಂದರೆ ಹತ್ತತ್ರ ಒಂದು 10 ಮೈಲಿ ಲೆಕ್ಕ ಹಿಡಿತಾರೆ. 2 ಯೋಜನ ಕಾಲು ಉದ್ದ ಇತ್ತಂತೆ. ಭಾಳ ಖುಷಿಯಾಗೋಯ್ತು. ನಾನು ಅದನ್ನು ಮುಟ್ಟಿ ಹೇಳಿದ್ನಂತೆ, ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂತ ಹೇಳಿದೆ. ಆ ಪೂರ್ಣಮತಿ ಅದು ಯಾರು, ಪುಷ್ಕರ ಕರ್ಮಾಭಿಮಾನಿ ದೇವತೆ ನೀನೇ. ಅವನು ಆ ರೂಪದಿಂದ ಬಂದಿದ್ದ. ನೀನೇ ಆಶ್ಚರ್ಯ, ನೀನೇ ಧನ್ಯ. ಯಾಕೆ ಅಂದರೆ ನಿನ್ನ ಅಭೇದ ಕವಚ. ಆಮೆಗೆ ಎಷ್ಟೇ ಬುದ್ಧಿದ್ರು ನಮ್ಮ ಕೈ ನೋವಾಗಬೇಕು ಹೊರತಾಗಿ ಆಮೆಗೆ ಏನು ಘಾಸಿ ಆಗಲ್ಲ. ನೀ ಆಶ್ಚರ್ಯ, ನೀ ಧನ್ಯ ಅಂತ ಹೇಳಿದೆ. ಅವನು ಹೇಳಿದಂತೆ, ಸಮಾಮುವಾಚಾಂಬುಸರಃ ಕೂರ್ಮೋ ಮಾನುಷವ ಸ್ವಯಂ ಕಿಮಾಶ್ಚರ್ಯಂ ಮೈ ಮುನೆ ಧನ್ಯಶ್ಚಾಹಂ ಕಥಂ ವಿಭೋ. ಅದು ಒಂಥರ ಮನುಷ್ಯನ ಥರ ಮಾತಾಡ್ತಂತ ಕೂರ್ಮ. ಬಹಳ ಆಶ್ಚರ್ಯ ಆಗ್ತದೆ. ಹೇಳ್ತಂತೆ, ನಾರದರೆ ನನ್ನ ಕಥೆ ಏನ್ರಿ, ನನ್ನಂತಹ ಸಾವಿರಾರು ಪ್ರಾಣಿಗಳಿಗೆ ಆಶ್ರಯ ಕೊಟ್ಟದ್ದು ಗಂಗಾ ನದಿ. ಅವಳು ಶ್ರೇಷ್ಠಳು, ಅವಳು ಆಶ್ಚರ್ಯ, ಅವಳು ಧನ್ಯ ಅಂತ ಹೇಳೋದು. ಸರಿ, ನಾನೇನು ಮಾಡಿದೆ, ಗಂಗೆ ಹತ್ರ ಬಂದೆ. ಗಂಗೆ ಹತ್ರ ಬಂದು, ಗಂಗಾದೇವಿ ತ್ವಂ ಆಶ್ಚರ್ಯ. ಯಾಕಂದರೆ ಎಲ್ಲ ನದಿಗಳಿಗೆ ನೀನು ಆಶ್ರಯ ಕೊಟ್ಟಿದ್ದಿ, ಸಾವಿರಾರು ಜಲಚರಗಳಿಗೆ. ಮತ್ತು ದುಷ್ಟರ ಏನು ಅಸಂಖ್ಯಾತ ಪಾಪಗಳಿದೆ, ಆ ಪಾಪವನ್ನು ತೊಳೆಯುವ ಮಹಾ ತಾಯಿ ನೀನು. ನೀನೇ ಆಶ್ಚರ್ಯ, ನೀನೇ ಧನ್ಯ ಅಂತ ಹೇಳಿ ಅವನು ಸ್ತುತಿ ಮಾಡಿದೆ. ಗಂಗೆಯೇ ಬಂದು ಹೇಳಿದ್ದಂತೆ, ಸ್ವಾಮಿ ಯಾವುದೂ ನನ್ನಲ್ಲಿಲ್ಲ. ಯಾಕೆ ಅಂದರೆ ನನ್ನ ಪತಿ ವರುಣ, ನಾನು ಸೇರೋದು ಸಮುದ್ರಕ್ಕೆ. ಗಂಗಾ ಸಾಗರ ಸಂಗಮ ಅಂತಿದೆ, ಕಾಣ್ಬೋದು. ಎಲ್ಲ ನದಿಗಳು ಹೋಗಿ ಸೇರೋದು ಸಮುದ್ರಕ್ಕೆ. ಸಮುದ್ರ ರಾಜ ನನ್ನ ಗಂಡ, ಬಹಳ ವಿಸ್ತಾರ. ಅದರಿಂದ ಸಮುದ್ರ ರಾಜನೇ ಆಶ್ಚರ್ಯ ಧನ್ಯ. ಸರಿ, ನಾನು ಮತ್ತೆ ಸಮುದ್ರ ರಾಜನ ಹತ್ರ ಹೋದೆ. ವರುಣ ನೀನೇ ಆಶ್ಚರ್ಯ, ನೀನೇ ಧನ್ಯ ಅಂತ ಹೇಳಿದೆ. ಅವನು ಬಂದು ಹೇಳದ್ನಂತೆ, ಸೋಹಂ ತ್ರಿಪಥಗ ವಾಕ್ಯಂ ಶುತ್ವಾರ್ಣಮುಪಸ್ಥಿತ ಆಶ್ಚರ್ಯಂ ಖಲು ಲೋಕಾನಾಂ ಧನ್ಯಶ್ಚಾಸಿ ಮಹಾರ್ಣವ. ಓ ವರುಣರಾಜ, ಸಮುದ್ರ ರಾಜ, ನೀನೇ ಧನ್ಯ, ನೀನೇ ಆಶ್ಚರ್ಯ, ಎಲ್ಲ ಲೋಕ ಪಾವನಗೊಳಿಸ್ತಿ. ಸಮುದ್ರ ರಾಜ ನದಿ ನೀರು ಸೀಳುಕೊಂಡು ಮೇಲೆ ಬಂದು ಹೇಳಿದ್ನಂತೆ, ನಾರದರೆ ಹಾಗೆ ಹೇಳಬೇಡ್ರಿ, ನಾನು ಆಶ್ರಯ ಪಡೆದುಕೊಂಡಿದ್ದು ಭೂಮಿಯಲ್ಲಿ. ಭೂ ಅಂದರೆ ಭೂಗೆ ಅಭಿಮಾನಿಯಾದ ಪಾರ್ವತೀ ದೇವಿಯರು, ಅವರು ಶ್ರೇಷ್ಠರು ಅಂತಂದರು. ಪಾರ್ವತಿ ಹತ್ರ ಬಂದೆ, ಪಾರ್ವತಿ ನೀನೇ ಧನ್ಯಳು, ನೀನೇ ಆಶ್ಚರ್ಯ ಅಂತಂದೆ. ಪಾರ್ವತಿ ಹೇಳ್ತಾಳಂತೆ, ನೀವು ಸ್ವಲ್ಪ ಸರಿ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಏತೇ ಧನ್ಯ ದ್ವಿಜಶ್ರೇಷ್ಠ ಪರ್ವತಾ ಧಾರಯಂತಿ ಮಾಂ. ಗರುಡಶೇಷ ರುದ್ರರು ನಮ್ಮನ್ನು ಧರಿಸಿದ್ದು, ಅವರು ಶ್ರೇಷ್ಠ ಅಂದರು. ಕೊನೆಗಲ್ಲ ಅವರ ಬಳಿ ಬಂದೆ, ನೀವೇ ಶ್ರೇಷ್ಠರು ಅಂತಂದೆ, ನೀವೇ ಆಶ್ಚರ್ಯರು ಅಂತಂದೆ. ಅವರೊಂದು ಕೊನೆಗೆ ಇದು ಇನ್ನೇನು ಒಂದು 2 ಪರೀಕ್ಷೆ ಆದರೆ ಪ್ರಶ್ನೆ ಉತ್ತರ ಸಿಗುತ್ತೆ. ಬ್ರಹ್ಮದೇವರು ಶ್ರೇಷ್ಠ ಸಹಜ,
ಬ್ರಹ್ಮದೇವರು ಎಲ್ಲ ಲೋಕವನ್ನು ಸೃಷ್ಟಿ ಮಾಡಿದ್ದು. ಕೊನೆಗೆ ಬ್ರಹ್ಮದೇವರ ಹತ್ರ ಬಂದೆ ಇಲ್ಲೊಬ್ಬನ ಆಶ್ಚರ್ಯ ಅಂದೆ. ಬ್ರಹ್ಮದೇವರು ಹೇಳಿದ್ರಂತೆ, ಸೋಹಂ ವಾಕ್ಯ ಸಮಾಪ್ತ್ಯರ್ಥಂ ಶ್ರಾವಯೇ ಪದ್ಮಯೋನಿಜಂ ಆಶ್ಚರ್ಯಂ ಭಗವಾನೇಕಃ ಧನ್ಯೋಷಿ ಜಗತೋ ಗುರು. ನಾರದರೆ, ನಿಮ್ಮ ಮಾತು ಕೇಳಿ ಕೇಳಿ ನನಗೇ ಬೇಜಾರು ಬಂದ್ಬಿಟ್ಟಿದೆ. ಸಿಕ್ಕಿದವ್ರ ಆಶ್ಚರ್ಯ ಧನ್ಯ ಅಂತ ಹೇಳ್ತಾ ಇದ್ದೀರಾ. ನಾನು ಉತ್ತರ ಕೊಟ್ಬಿಡ್ತೀನಿ, ಯಾರೂ ಆಶ್ಚರ್ಯರಲ್ಲ, ಯಾರೂ ಧನ್ಯರಲ್ಲ, ಪರಮಾತ್ಮ ಒಬ್ಬನೇ ಆಶ್ಚರ್ಯ, ಅವನೇ ಧನ್ಯ ಅಂತ ಹೇಳ್ತಾರಂತೆ. ಸರಿ, ಅಲ್ಲೇ ಹೋದರು, ಪರಮಾತ್ಮನಿಗೆ ಹೋದಾಗ ಮೊದಲು ಮಹಾಲಕ್ಷ್ಮೀ ದೇವಿ ಹತ್ರ ಹೋದರು. ವೇದಾಭಿಮಾನ್ಯದ ಒಂದು ಮಹಾಲಕ್ಷ್ಮೀ ದೇವಿ ಹತ್ರ ಹೋದರು. ತಾಯಿ ನೀನೇ ಶ್ರೇಷ್ಠ ಅಂತ ಹೇಳಿದ್ರು. ಅವಳೊಂದಂತೆ, ಬ್ರಹ್ಮದೇವರು ಅಲ್ಲ, ನಿಮ್ಗೆ ಯಾರು ಹೇಳಿದ್ರು? ನಾನು ಆರಾಮಾಗಿದ್ದೆ. ಸಾಮಾನ್ಯ ಅತಿ ಕೆಲವರು ಹೊಗಳಿಕೆ ಇಷ್ಟಪಡ್ತಾ ಇರೋದಿಲ್ಲ. ಅವ್ರನ್ನ ಹುಡುಕೊಂಡು ಹೊಗಳುತ್ತಾ, ಅವರೆಲ್ಲರೂ ಯಾರು ಹೊಗಳ ಭಟ್ಟರು ಬಂದರೆ ತಪ್ಪಿಸ್ಕೊಂಡು ಮುಕ್ತವಾಗಿರ್ತಾರೆ ಕೆಲವು ಸಾಧಕರು. ಮಹಾಲಕ್ಷ್ಮಿ ಎಂದಂತೆ ನಂಗೆ ಹೊಗಳಿಕೆ ಮಾಡುವ ಕಂಡ್ರೇ ಆಗಲ್ಲ. ನೀವ್ಯಾರು ಹೇಳಿದ್ದು? ಇಲ್ಲ, ಬ್ರಹ್ಮದೇವರು ಹೇಳಿದ್ರು. ಹಾಗಾದ್ರೆ ನನ್ನ ಮಗನ ಶಿವಾಸ, ಹಾಗಾದ್ರೆ ನನ್ನ ಮಗ ಹೇಳಿದ್ದಾದ್ರೆ ಸ್ವಲ್ಪ ವಿಚಾರ ಮಾಡ್ತೀನಿ ನಿಮ್ಮ ಹೊಗಳಿಕೆ. ಆದರೆ ನಾನು ವೇದಾಭಿಮಾನಿ, ನನಗಿಂತ ಯಜ್ಞಾಭಿಮಾನಿ ಶ್ರೇಷ್ಠಳು ಅಂತ. ಯಜ್ಞಾಭಿಮಾನಿ ಒಂದು ಮಹಾಲಕ್ಷ್ಮಿ ರೂಪ ಇದೆ, ಅದು ಶ್ರೇಷ್ಠಳು. ಮತ್ತು ಅಲ್ಲೂ ಹೋದರು. ಅದು ಯಜ್ಞ ಅಂತ ಯಾಕೆ ಹೆಸರು ಅಂದರೆ, ಜ್ಞಾನ ಅಂದರೆ ಪರಮಾತ್ಮ, ಅವನ ಜೊತೆಗೆ ಅಂದರೆ ಕೂಡಿದ್ದಾಳೆ, ಆದ್ದರಿಂದ ಅವನಿಗೆ ಯಜ್ಞ ಅಂತ ಹೆಸರು. ಅವಳು ಯಜ್ಞಾಭಿಮಾನಿ ದೇವತೆ ಹೇಳಿದಂತೆ. ಯಾಕೆ ಅಂದರೆ ವೇದಕ್ಕಿಂತಲೂ ಕೂಡ ಯಜ್ಞಾಭಿಮಾನಿ ದೇವತೆಗೆ ಸ್ವಲ್ಪ ಶ್ರೇಷ್ಠತ್ವ ಬಂತು. ಮತ್ತು ಯಜ್ಞಾಭಿಮಾನಿ ಹತ್ರ ಬಂದರೆ ಅವ್ರು ಹೇಳಿದ್ರಂತೆ, ಸ್ವಾಮಿ ಶ್ರೀಹರಿಯೇ, ಯಾಕೆಂದರೆ ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಎಲ್ಲ ಯಜ್ಞಗಳಿಗೆ ಮುಖ್ಯ ಗುರಿ ಅದು ಪರಮಾತ್ಮ. ಹಾಗಾಗಿ ಕೊನೆಗೆ ಪರಮಾತ್ಮ ಯಾರು? ಅವನೇ ಶ್ರೇಷ್ಠ. ಯಾಕೆಂದರೆ ನಮಗೇನು ಆಹುತಿ ಎಲ್ಲ ಉಂಟು, ಅದು ಹೇಗೆ ಅಂತಂದರೆ ಅದೊಂಥರ ಭಿಕ್ಷೆ ಅಂತೇಳಿ, ಪರಮಾತ್ಮ ನಮಗೆ ನೀಡುವ ಭಿಕ್ಷೆ ಅದು, ಆಹುತಿ ಇಲ್ಲ. ಆದ್ದರಿಂದಾಗಿ ಅವನೇ ಶ್ರೇಷ್ಠ ಅಂತ. ಸರಿ, ಅದಾದ ಮೇಲೆ ಕೊನೆಗೆ ಕೃಷ್ಣನ ಹತ್ರ ಬಂದೆ. ಇಷ್ಟು ಕಥೆ ಹೇಳಿದ್ರು ನಾರದರು. ದುರ್ಯೋಧನ ಸಿಟ್ಟು ಮೇಲೆ ಸಿಟ್ಟು, ಏನು ನಾರದರು ಹೊಸ ಯಾವುದೋ ಒಂದು ಕತೆ ಹೇಳ್ತಾರೆ, ಕಟ್ಟುಕತೆ ಅಂತ. ಯಾಕೆಂದರೆ ಈ ಕೃಷ್ಣ ಗೋಪಾಲ ಇವನೇನು ನನಗೇ ಗೊತ್ತಿದೆ. ಈ ರಾಜರು ಗಲಗಲ ಕಟ್ಕೊಂಡು ನಾರದರ ಕಥೆ ಆನಂದ ಬಾಷ್ಪ ಸುರಿಸ್ತಾ ಕೇಳ್ತಾ ಇದ್ದಾರೆ. ಯಾರು ನಾರದರು ಹುಚ್ಚರು, ರಾಜರು ಹುಚ್ಚರು, ಇವಾಗೆಲ್ಲ ತಲೆ ಸಮಯ ಇಲ್ಲ ಅಂತ ದುರ್ಯೋಧನ ಅಂದುಕೊಳ್ತಾ ಇದ್ದಾನೆ. ಆ ಕೃಷ್ಣನ ಹತ್ರ ಬಂದೆ. ಕೃಷ್ಣ ಹೇಳ್ದ ದಕ್ಷಿಣಾಭಿಷಾಕಂ ಅಂತ. ಅಂದರೆ ಅಭಿಪ್ರಾಯ ಏನು ಅಂದರೆ, ಒಂದು ಅಲ್ಲಿ ಒಂದು ಪ್ರಶ್ನೆ ಬರ್ಬೋದು ನಮಗೆ. ದಕ್ಷಿಣ ಅಂದರೆ ಅದು ಪರಮಾತ್ಮನ ಒಂದು ರೂಪ. ನಾನು ಮಾತ್ರ ಶ್ರೇಷ್ಠಳು, ನನ್ನ ಜೊತೆಗೆ ಮಹಾಲಕ್ಷ್ಮಿಯು ಶ್ರೇಷ್ಠಳು ಅಂತ. ಅಲ್ಲ, ಮಹಾಲಕ್ಷ್ಮಿ 3 ರೂಪದಲ್ಲಿ ಮತ್ತು ತಾರತಮ್ಯ ಯಾಕೆ ಬಂತು ಅಂತಂದರೆ, ಅಲ್ಲಿ ವೇದಾಭಿಮಾನಿ, ಯಜ್ಞಾಭಿಮಾನಿ, ದಕ್ಷಿಣಾಭಿಮಾನಿ ಮಹಾಲಕ್ಷ್ಮಿ ರೂಪ ಒಂದೇ, ಬೇರೆ ಇಲ್ಲ. ಆದರೆ ಒಂದು ಅಂಶದಲ್ಲಿ ತಾರತಮ್ಯ. ಎಲ್ಲಿ ಅಂತಂದರೆ, ವೇದಾಭಿಮಾನಿ ಲಕ್ಷ್ಮಿ ಬಹಳ ದೂರದಲ್ಲಿ ಇರ್ತಾಳೆ, ನಿರಂತರ ವೇದಗಳಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರ್ತಾಳೆ. ಇನ್ನು ಯಜ್ಞಾಭಿಮಾನಿ ಲಕ್ಷ್ಮಿ ಪರಮಾತ್ಮನ ತೊಡೆಯಲ್ಲಿರ್ತಾಳೆ. ಹಾಗಾದರೆ ದೂರದಲ್ಲಿರುವ ಲಕ್ಷ್ಮಿಗಿಂತ ಹತ್ತಿರದ ತೊಡೆಯಲ್ಲಿರುವ ಯಜ್ಞಾಭಿಮಾನಿ ಲಕ್ಷ್ಮಿ ಶ್ರೇಷ್ಠಳು ಅಂತ ಅಭಿಪ್ರಾಯ. ಇನ್ನು ದಕ್ಷಿಣಾಭಿಮಾನಿ ಅದು ಅರ್ಧ ನಾರೀಶ್ವರ ಇದ್ದ ಹಾಗೆ, ಪರಮಾತ್ಮನ ಒಂದು ಎಡಭಾಗದ ಅರ್ಧದಲ್ಲಿ ಸೇರಿ ಹೋಗಿ, ಪರಮಾತ್ಮನ ಜೊತೆಗೆ ಎಡಭಾಗದಲ್ಲಿ ಸೇರಿ ಹೋಗಿ ಅವನ ಆಲಿಂಗನೆ ಮಾಡಿಕೊಂಡಿರ್ತಾಳಂತೆ ದಕ್ಷಿಣಾಭಿಮಾನಿ ಲಕ್ಷ್ಮಿ. ಆದ್ದರಿಂದ ಅತಿ ಹತ್ತಿರದ ಸಾನ್ನಿಧ್ಯ ಅದು ದಕ್ಷಿಣಾಭಿಮಾನಿ ಲಕ್ಷ್ಮಿಗಿದೆ. ಅದಕ್ಕೆ ಪರಮಾತ್ಮ ದಕ್ಷಿಣಾಭಿಷಾಕಂ. ಯಾಕೆಂದರೆ ಗಂಡ ಹೆಂಡತಿ ಒಟ್ಟಿಗಿರುವಾಗ ಹೆಂಡತಿಯನ್ನು ಹೊಗಳದೆ ಗಂಡನನ್ನು ಮಾತ್ರ ಹೊಗಳಿದೆ, ಮತ್ತು ಆಮೇಲೆ ಪೆಟ್ಟಿಗೆಲ್ಲ ಇರೋದು ಬಂದೇ ಬರುತ್ತೆ. ಆದರೆ ಮಹಾಲಕ್ಷ್ಮಿ ಕೈಯಲ್ಲಿ ಬಯಸ್ಕೊಳ್ಳೋ ಬದಲು ದಕ್ಷಿಣಾಭಿಷಾಕಂ, ನಾನು ಮಾತ್ರ ಅಲ್ಲ, ನನ್ನ ಅರ್ಧ ಭಾಗದಲ್ಲಿ ಸೇರಿದ್ದಾಳೆ ಮಹಾಲಕ್ಷ್ಮಿ, ಅವಳು ಶ್ರೇಷ್ಠಳು. ಅಂದರೆ ಅಭಿಪ್ರಾಯ, ಎಲ್ಲ ದೇವತೆಗಳಿಗಿಂತ ಬ್ರಹ್ಮದೇವರು ಶ್ರೇಷ್ಠರು, ಬ್ರಹ್ಮದೇವರಿಗಿಂತ ಶ್ರೇಷ್ಠರು ದಕ್ಷಿಣಾಭಿಮಾನಿ ಲಕ್ಷ್ಮಿ, ಅವಳಿಗಿಂತ ನಾನು ಶ್ರೇಷ್ಠ ಅಂತ ಇಷ್ಟು ಅಭಿಪ್ರಾಯ. ಇಷ್ಟು ಆದಮೇಲೆ ನಾನು ಇಷ್ಟು ಕತೆ ಹೇಳಿದೆ. ಇಷ್ಟು ಹೇಳಿದಾಗ ಎಲ್ಲರಿಗೂ ರಾಜರಿಗೂ ಆಶ್ಚರ್ಯ ಆಯ್ತಂತೆ. ಅವರೆಲ್ಲ ಬಂದದ್ದು ಯಾಕೆ ಪ್ರಶ್ನೆ ಬಂದರೆ, ದುರ್ಯೋಧನನ ಯಾಗಕ್ಕೆ ಅವನ ವೈಭವ ನೋಡಬೇಕು ಅಂತ ಬಂದಿದ್ರು. ವೈಭವ ಸ್ವಲ್ಪ ನೋಡಿದ್ರು, ಅವ್ನಿಗೆ ಇನ್ನೂ ಏನೇನೋ ತೋರಿಸ್ಬೇಕು ಅಂತ ಅಪೇಕ್ಷೆ ಇತ್ತು. ಕೃಷ್ಣನನ್ನು ನೋಡಬೇಕು ಅಂತ ಅನಿಸ್ತು, ಅಲ್ಲಿ ಓಡಿ ಬಂದರು. ಈ ಕಥೆ ಕೇಳಿದ ಮೇಲೆ ದುರ್ಯೋಧನ ಸವಾಸವೇ ಬೇಡ ಅಂಥೇಳಿ
ಮತ್ತಂತ ಅವ್ರು ದುರ್ಯೋಧನ ತಡೀರಿ ಅಂತ ಇದ್ದಾನೆ, ನೀ ತಡೀನಿ ಇಲ್ಲೇ ಕೂತ್ಕೊ ಅಂತೇಳಿ ಎಲ್ಲರೆಲ್ಲರೂ ಕೂಡ ಆ ಕಥೆಯ ಗುಂಗಿನಲ್ಲೇ ತಮ್ಮ ತಮ್ಮ ಒಂದು ರಾಜ್ಯಕ್ಕೆ ಸೇರಿದ್ರು. ಇದು ಒಂದು ಕೃಷ್ಣನ ಅದ್ಭುತ ಲೀಲೆ ಅಂತ ಹೇಳಿ ಜನಮೇಜಯ ರಾಜನಿಗೆ ಅದ್ಭುತವಾದ ಒಂದು ಲೀಲೆ ಹೇಳ್ತಾರೆ. ಆದರೂ ಪ್ರಶ್ನೆ ಕೇಳ್ತಾನಂತೆ ಜನಮೇಜಯ, ಭೂಯ ಏವ ಮಹಾಬಾಹೋ ಕೃಷ್ಣಸ್ಯ ಜಗತಾಂ ಪತೆ ಮಾಹಾತ್ಮ್ಯಂ ಶ್ರೋತುಮಿಚ್ಛಾಮಿ ಪರಮಂ ತ್ರಿಜಸತ್ತಮ. ನಮಗೆ ಎರಡು ಥರದ ಭಾವನೆ ಇರುತ್ತೆ. ಜನಮೇಜಯ ರಾಜ ಅದನ್ನು ದೂರ ಮಾಡ್ತಾನೆ. ಒಂದು ಯಾವುದೋ ಒಂದು ಮಧ್ವನವಮಿ ಮಧ್ವೀಜ ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಷ್ಟಟೋ ಸುಖನೋ ಮಧ್ವೀಜ ಪಾರಾಯಣ ಕೂತ್ರೆ 95% ಬಹಳ ಕಷ್ಟದಿಂದಲೇ ಪಾರಾಯಣ ಆಗೋದು. 5% ಮಾತ್ರ ಮನಸ್ಸಿರುತ್ತೆ ಬಹಳ ಕಷ್ಟದಿಂದ. ಅದೇ ನಾ ಮಧ್ವನವಮಿ ಒಂದು ಕಥೆಯನ್ನು ಕಾದಂಬರಿಯನ್ನು TV 2 ಗಂಟೆ ನೋಡಿ ಮುಗಿಸ್ತೀನಿ ಅಂದರೆ ಬಹಳ ಖುಷಿಯಾಗಿ ನೋಡ್ತೇವೆ. ಅದು ಸಹಜವಾದ ಅಭ್ಯಾಸ. ಜನಮೇಜಯ ರಾಜನಿಗೆ ಕಥೆ ಕೇಳಿ ಅನಿಸ್ತಂತೆ, ನನಗೆ ಕೇಳಿ ಕೇಳಿ ಇನ್ನೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಭೂಯ ಏವ ಶ್ರೋತ ಮಿಚ್ಛಾಮಿ, ಮತ್ತೆ ಪರಮಾತ್ಮನ ಕಥೆ ಕೇಳಬೇಕು ಅಂತ. ಈ ಗುಂಗು ಎಲ್ಲಿಂದ ಬಂದಿತ್ತು ಅಂದರೆ ಧರ್ಮರಾಜನಿಂದ ಬಂದಿತ್ತಂತೆ ಈ ಗುಂಗು. ಯಾಕಂದರೆ ಪರೀಕ್ಷಿತ ರಾಜನ ಮಗ ಜನಮೇಜಯ. ಧರ್ಮರಾಜ ಅವನಿಗೆ ನಿರಂತರ ಕೇಳುವ ಬಯಕೆ ಅಂತೆ. ಅವನ ಜೊತೆಗೆ ಎಷ್ಟೋ ಲೆಕ್ಕ ಹೇಳ್ತಾರೆ, ಒಂದು 50-60 ಸಾವಿರದ ಮೇಲೆ ಋಷಿಗಳ ಗುಂಪು ವನವಾಸದಲ್ಲಿ ಬಂದಿತ್ತಂತೆ. ಅದಕ್ಕೋಸ್ಕರವೇ ದ್ರೌಪದಿ ದೇವಿಯರು ಅದೊಂದು ಅಕ್ಷಯ ಪಾತ್ರೆಯನ್ನು ಸೂರ್ಯಾಂತರ್ಗತ ನಾರಾಯಣನಿಂದ ತಾವು ಸ್ವೀಕಾರ ಮಾಡ್ತಾರೆ. ಬರೀ ಅಷ್ಟು ಧರ್ಮರಾಜ ದಿನಕ್ಕೊಂದು ಕಥೆ ಕೇಳೋಣಂತೆ. ಕೇಳುವ ಬಯಕೆ ಅದು ಧರ್ಮರಾಜನಿಂದ ಟ್ರಾನ್ಸ್ಫರ್ ಆಗಿತ್ತು. ಆ ಕಾರಣಕ್ಕೋಸ್ಕರವೇ ಒಂದು ಪೀಳಿಗೆ ಧಾರ್ಮಿಕವಾಗಿರಬೇಕು ಅಂದರೆ ಅವರ ಹಿಂದಿನವರ ಪೀಳಿಗೆಯ ಕೊಡುಗೆ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ತಾನು ಧಾರ್ಮಿಕನಾಗಿದ್ದರೆ ಮಾತ್ರ ತಮ್ಮ ಮುಂದಿನ ಪೀಳಿಗೆಗೂ ಕೂಡ ಎಷ್ಟೇ ಹಾಳಾಗಿದ್ದರೂ ಆ ಸಂಸ್ಕಾರ ನಮ್ಮ ಮಕ್ಕಳು ಅವರ ಮಕ್ಕಳು ಬರ್ತಾ ಹೋಗುತ್ತೆ. ಅದು ಧಾರ್ಮಿಕವಾಗಿರೋದು ಅತ್ಯಗತ್ಯ ಅಂತ ತಿಳಿಯುತ್ತೆ. ಇನ್ನೊಂದು ಮಹಿಮೆ ಹೇಳ್ತೀನಿ. ಅವ್ರು ಹೇಳಿದ್ರಂತೆ, ವಕ್ತು ವರ್ಷಶತೈರಪಿ 100 ವರ್ಷ ಕುಳಿತರು ಅನಂತ ವೈವೇದ. ಮಹಾಲಕ್ಷ್ಮಿಯೇ ಪರಮಾತ್ಮನ ಒಂದು ಗುಣ ಹಿಡಿದುಕೊಂಡು ಚಿಂತನೆ ಮಾಡ್ತಾಳಂತೆ. ಮತ್ತು ಆ ಗುಣದಲ್ಲಿ 1000 ಗುಣ ಕಾಣುತ್ತಂತೆ. ಈಗಲೂ ಲೆಕ್ಕ ಹಾಕ್ತಾ ನಕಧೂರಾದ ಅನಂತ ಸದ್ಗುಣ ಅಂತ ಹೇಳಿ ಪಂಡಿತಾಚಾರ್ಯ ಮಾತು. ಪರಮಾತ್ಮನ ಉಗುರಿನ ಒಂದು ಧೂಳಿಯ ಗುಣಚಿಂತನೆ ಇನ್ನೂ ಮುಗಿದಿಲ್ಲ ಮಹಾಲಕ್ಷ್ಮಿ. ಇದು ಹೀಗಿರುವಾಗ ನಾನೇನು ಹೇಳಬೇಕು? ಆ ಕೃಷ್ಣನ ಒಂದು ಕಥೆ ಹೇಳ್ತೇನೆ. ಇದು ನಿಮ್ಮ ಪೂರ್ವಜ ಅರ್ಜುನನೇ ಹೇಳಿದ್ದು. ಯಾವಾಗ ಒಮ್ಮೆ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿ ಮಲಗಿದ್ದಾರೆ. ಹಾಗೆಲ್ಲ ಎಲ್ಲರ ಕೃಷ್ಣನ ಮಹಿಮೆ ಚಿಂತನೆ ಮಾಡಬೇಕು. ಅವ್ರು ಕೇಳಿದ್ರಂತೆ, ಕೃಷ್ಣನ ಮಹಿಮೆ ನಾನು ಹೇಳ್ತೀನಿ, ಆದರೆ ನನಗಿಂತ ಕೃಷ್ಣ ನಿನಗೆ ಹತ್ತಿರ. ಯಾಕೆಂದರೆ ನಾನೆಲ್ಲೋ ಹಿರಿಯನ ಪಟ್ಟದಲ್ಲಿ ಕೂತಿದ್ದೆ. ಸಾಮಾನ್ಯ ಕೆಲವರು ಅತಿ ದೊಡ್ಡ ಪೋಸ್ಟಿಗೆ ಹೋದರೆ ಸರಳ ಜೀವನವೇ ಅವ್ರಿಗೆ ಇರೋದಿಲ್ಲ. ಆ ಏನೇನೋ ಬಯಕೆ ಇರುತ್ತೆ, ಬೆರೆಯುವಕ್ಕೆ ಅವಕಾಶವೇ ಇರೋದಿಲ್ಲ. ಕೃಷ್ಣನ ಸಂಘ ನನಗಿಂತ ನಿನಗೆ ಜಾಸ್ತಿ ಆಗಿದೆ, ನೀನೇ ಒಂದು ಕೃಷ್ಣನ ಮಹಿಮೆ ಹೇಳಿದಾಗ ಅದ್ಭುತವಾದ ಒಂದು ಕೃಷ್ಣನ ಚರಿತ್ರೆ ಹೇಳ್ತಾರಂತೆ. ಏನಂದರೆ, ಪುರಾಹಂ ದ್ವಾರಕಾಂ ಯಾತಃ ಸಂಬಂಧಿ ನವಲೋಕಕಃ ನಿವಸಂಪೂರಿತಸ್ತತ್ರ ಭೋಜವೃಷ್ಣ್ಯಂಧಕೋತ್ತಮೈ. ಒಂದು ದಿನ ನನ್ನ ಸಂಬಂಧಿಗಳನ್ನು ನೋಡಬೇಕು ಅಂತೇಳಿ ದ್ವಾರಕೆಗೆ ಹೋಗಿದ್ದೆ ನಾನು. ಕೆಲವು ಕಾಲ ಅಲ್ಲೇ ಇದ್ದೆ. ಕೃಷ್ಣ ಒಂದು ಯಾಗದ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದ. ಅದು ಹೇಗೆ ಅಂದರೆ ಇದು ಅಶ್ವಮೇಧರ ಕುದುರೆ ತೀರ್ಮಾನ ಮಾಡಿದ. ಅಶ್ವಮೇಧ ಅಂದರೆ ಅದು ಏಕಾ ಅಶ್ವಮೇಧ. ಅದು ದಿನಂಪ್ರತಿ 1,00,000 ಯೋಜನ ಸಂಚಾರ ಮಾಡ್ತಾ ಇತ್ತಂತ. ಅಷ್ಟು ಅದ್ಭುತವಾದ ಯಾಗದೀಕ್ಷೆ ಇತ್ತು. ಬ್ರಾಹ್ಮಣ ಬಂದಂತೆ ಬಂದು ಹುಲ್ಲು ಕಡ್ಡಿ ಹಿಡಿದುಕೊಂಡು ತ್ರಾಹಿ ನನ್ನ ಕಾಪಾಡು ಅಂತ. ಎಂಥ ಅದ್ಭುತ ಸರಳತೆ ಅಂದರೆ, ನಾವು ಒಬ್ಬರ ಹತ್ರ ಸಹಾಯಕ್ಕೆ ಹೋಗುವಾಗ ಬರೀ ಕೈ ಹೋಗುವ ಹಾಗಿಲ್ಲ, ಏನಾದ್ರು ತೆಗೆದುಕೊಂಡು ಹೋಗ್ಬೇಕು. ಬ್ರಾಹ್ಮಣರಿಗೆ ಏನು ಕಡಗ ಇಲ್ಲ ಒಂದು ಹುಲ್ಕಡ್ಡಿ ತೆಗೆದುಕೊಂಡು ಪ್ರತಿನಿಧಿಯಾಗಿ ನಿಂಗೆ ಬೇಕಾದ್ರೆ ಈ ಹುಲ್ಕಡ್ಡಿ ಬೇಕಾದ್ರೂ ತಗೊಂಬ, ನಾನು ಈ ಹುಲ್ಕಡ್ಡಿ ತರಹ ಅಂದರೆ ಅವನ ಅಸಾಮರ್ಥ್ಯ ತೋರಿಸೋದು. ಹುಲ್ಕಡ್ಡಿ ತರಹ ನನ್ನ ಪರಿಸ್ಥಿತಿ, ನನಗೆ ನೀವೇ ರಕ್ಷಣೆ ಮಾಡಬೇಕು, ನೀನು ರಕ್ಷಣೆ ಮಾಡುವಂಥ ತ್ರಾಹಿ ಕಾಪಾಡು ಅಂತ ಹೇಳಿ ಬಂದು. ಯಾಕೆ ಅಂದರೆ, ರಕ್ಷಾಧಿಕಾರೋ ಭವತಃ ಪರಿತ್ರಾಯಸ್ವ ಮಾಂ ವಿಭೋ ಚತುರ್ಥಾಂಶಂ ಹಿ ಧರ್ಮಸ್ಯ ರಕ್ಷಿತ ಲಭತೆ ಫಲಂ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ರೆ ಅವರೊಂದೇನು ಧರ್ಮ ಕಾರ್ಯ ಮಾಡ್ತಾರೋ ಅದರ 4ನೇ ಅಂಶ ಪುಣ್ಯ ನಮಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅದಕ್ಕೆ ರಕ್ಷಣೆ ಮಾಡಬೇಕು ಅಂತ, ಈ ರಕ್ಷಣೆ ಮಾಡುವಂಥ
ಕೇಳ್ತಾರಂತೆ, ಏನು ಭಯ ಅಂತ ಹೇಳು. ನಭೇತವ್ಯಂ ಶ್ರೇಷ್ಠ, ಭಯ ಪಡಬೇಡ, ಏನು ಭಯ ಅಂತ ನನಗೆ ಹೇಳು, ರಕ್ಷಣೆ ನಾನು ಮಾಡ್ತೀನಿ ಅಂದಾಗ, ಅಲ್ಲ ಸ್ವಾಮಿ, ಒಂದು ಒಳ್ಳೆ ಕಥೆ ಚಮತ್ಕಾರ ಹೇಳ್ತಾರೆ ರಘುವಂಶ. ನನಗೆ ಮಕ್ಕಳು ಹುಡ್ತಾರೆ, ಹುಟ್ಟಿದ ಕೂಡಲೇ ಮಾಯ ಆಗ್ಬಿಡ್ತಾ ಇದ್ದಾರೆ, ಎಲ್ಲೋ ಹುಟ್ಟುತ್ತಾರೆ ಮಾಯ ಆಗ್ಬಿಡುದು, ಹುಟ್ಟುತ್ತಾರೆ ಮಾಯ ಆಗ್ಬಿಡುದು. ಅದು ತಲೆಗೆಟ್ಟು ಹೋಗಿದೆ. 3 ಮಕ್ಕಳು ಈಗಾಗಲೇ ಮಾಯ ಆಗಿದ್ದಾರೆ. ತಯೋ ಹೃತಾಹ ಚತುರ್ಥಂ ತ್ವಂ ಕೃಷ್ಣ ರಕ್ಷಿತು ಬರಹಸಿ. ಇನ್ನಾದರೂ 4ನೇ ಮಗು ನೀವು ಉಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಹೋಗುವ ಹಾಗೆಲ್ಲ ಯಜ್ಞ ದೀಕ್ಷಿತ, ಅಂದರೆ ಲೋಕಕ್ಕೆ ಸಂದೇಶ. ಯಜ್ಞಕ್ಕೆ ಅಂತ ಒಂದು ಕುಳಿತ ಮೇಲೆ ಮಧ್ಯದಲ್ಲಿ ಸ್ವಲ್ಪ ಆಫೀಸ್ಗೂ ಒಂದು ಕಾಲ ಬಂತು ಅಂತ ಹೇಳಿ ಯಾವುದು ಹೋಮ ಆಗ್ತಾ ಇದೆ. ಪುರೋಹಿತರು ಪಾಪ ಇವ್ರ ಉದ್ದೇಶ ಧರ್ಮಸ್ಥರು ಹೋಮ ಮಾಡ್ತಾ ಇದೆ, ಸ್ವಲ್ಪ ಆಫೀಸ್ ಮೀಟಿಂಗ್ ಇದೆ, ಪುಣ್ಯವಾಚನಕ್ಕೆ ಬಂದು ನೀವು ಮುಗಿಸ್ಬಿಟ್ಟು ಕೊನೆ ಆವತ್ತಿಗೆ ಬರ್ತೀನಿ ಅಂತ ಹೇಳುವ ಹಾಗಿಲ್ಲ. 3 ಗಂಟೆ ಕಟ್ಟೋದು ಕುತ್ಕೊಳ್ಳೋ ಕರ್ತವ್ಯ. ಕೃಷ್ಣನೇ ಕೂತಿದ್ದ. ಕೃಷ್ಣ ಅರ್ಜುನನ್ ಹೇಳಿದಂತೆ, ಈಗ ಯಜ್ಞದೀಕ್ಷೆ ನಾಡಿದ್ದೇನೆ, ಬ್ರಾಹ್ಮಣ ರಕ್ಷಣೆ ಅತ್ಯಗತ್ಯ ಹೇಳೋ ಬದಲು ಇಷ್ಟು ಹೇಳಿದ್ದಾನೆ, ನನಗೆ ಅಹಂಕಾರ ಬಿಟ್ಟು ನಾನೇ ಕೃಷ್ಣ ನಾನೇ ಕಾಪಾಡಿಬಿಡ್ತೀನಿ. ಕೃಷ್ಣ ಅಂದ್ಕೊಂಡು ಈಗ ಅಹಂಕಾರ ಬಂದಿತ್ತಲ್ಲ, ಸರಿ ಹಾಗಾದ್ರೆ ನೀನೇ ಕಾಪಾಡು. ಆಗ ಬ್ರಾಹ್ಮಣ ಹೇಳಿದಂತೆ, ಅಲ್ಲ ಅರ್ಜುನ, ನೀನು ನೋಡು, ಕೃಷ್ಣ ಬಲರಾಮ ಪ್ರದ್ಯುಮ್ನ ಅವರೇ ಆಶ್ವಾಸನೆ ನೀಡಲಿಲ್ಲ. ಯಾಕೆಂದರೆ ಅವ್ರು ಯಾಕೆ ಕೃಷ್ಣನೂ ಕೂಡ ರಕ್ಷಣೆ ಮಾಡೇ ಮಾಡ್ತೇನೆ ಅಂತ ಹೇಳಿಲ್ಲ, ಕಾಪಾಡುವ ಅಂತಂದ. ಅಂತ ಸೇರಿಸ್ತಾ, ಯಾಕೆಂದರೆ ಅದು ಆಶ್ವಾಸನೆ ಅವನೇ ಕೊಡಲಿಲ್ಲ, ಭಾಳ ಕಂಠಸ್ಥಿತಿದೆ ಅದು. ಆಗ ಹೇಳಿದಂತೆ, ಕೃಷ್ಣನಿಗಿಂತ ನಾನು ಗ್ರೇಟ್ ರೀ ಅಂತ. ಯಾಕೆ ನೋಡಿ, ನಾನು ತೋರಿಸಲ್ಲ, ಅಂತ ಗಾಂಡೀವ ಇದೆ, ಅವಂತ ಗಾಂಡೀವ ಇದೆ, ಗಾಂಡೀವ ಇಲ್ಲ, ಬಲರಾಮಂತ ಗಾಂಡೀವ ಇದೆ, ಅಸುರಾವೇಶ ಇತ್ತು, ನಾನೇ ಗ್ರೇಟು. ಆದ್ದರಿಂದ ನಾನೇನು ಮಾತು ಕೊಟ್ಟು ಮಾತು ಪೂರ್ಣ ಮಾಡದೇ ಕೃಷ್ಣನೋ ಬಲರಾಮನೋ ಅರ್ಜುನ ಇದ್ರು ತಗೊಳ್ಳಿ, ನಿಮಗೆ ಮಾತು ಕೊಡ್ತೇನೆ. ಯಾಕಂದ್ರೆ ನಾನು ಖಂಡವನದಲ್ಲಿ ದೇವತೆಗಳನ್ನು ಗೆದ್ದದ್ದೆ. ಮಾತೇನು ಅಂತಂದರೆ, ಒಂದು ವೇಳೆ ನಾನೇನಾದರೂ ರಕ್ಷಣೆ ಮಾಡೇ ಮಾಡ್ತೀನಿ, ಅದು ಕನ್ಫರ್ಮ್. ರಕ್ಷಣೆ ಮಾಡಿಲ್ಲ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಮಾತು ಕೊಡ್ತಾರೆ. ಪ್ರೀಡಿತಮ್ಮತ್ವ ಕೃಷ್ಣ ಹೇಳಿದಂತೆ, ಕೃಷ್ಣ ಕೇಳದಂತೆ, ಅಲ್ಲ ನೀ ರಕ್ಷಣೆ ಮಾಡ್ತೀಯ, ನಿಂಗೆ ಆ ತಾಕತ್ತಿದ್ಯಾ ಅಂತ ಕೃಷ್ಣ ಕೇಳಿದ. ನನಗೆ ಅವಮಾನ ಆಯಿತು. ಅವರಂದ್ರಂತೆ, ಸರಿ, ನಿಂಗೆ ನನ್ನ ಮೇಲೆ ಕೃಷ್ಣ ವಿಶ್ವಾಸ ಇಲ್ವಾ, ನನ್ನ ಜೊತೆಗೆ ನಿನ್ನ ಪರಿವಾರ ಕಳಿಸು ತಂದೆ. ಸರಿ, ಅಷ್ಟಾಯಿತು, ನಾನು ಹೋದೆ. ಒಂದೇ ಒಂದು 45 ನಿಮಿಷ ಅವನು ಇದ್ದ ಗ್ರಾಮಕ್ಕೆ ಹೋದೆವು ನಾವು. ಅಲ್ಲಿ ಏನಾಯಿತು ಅಂದರೆ, ಕೆಲವು ಶಕುನಗಳಾಗುತ್ತೆ, ಕೆಲವು ಪ್ರಸಂಗ ಆಯಿತು ಅಂದರೆ ಅದು ಒಳ್ಳೆಯ ಶಕುನ. ಅದು ಹೇಗೆ ಅಂದರೆ, ಒಂದು ಶಾಸ್ತ್ರ ಒಂದು ಮಾತು, ಅನ್ಯಾರ್ಥ ಅನಿಯಮ ಅನ್ನೋ ಪೂರ್ಣ ಕೆಲಸ ದರ್ಶನ ಗೊತ್ತಿಲ್ಲ. ಯಾರಾದರೂ ಒಂದು ತೊಂಬು ಕೊಡದಿಂದ ಸುಮಂಗಲಿ ಸ್ತ್ರೀಯರು ಅವರ ಮನೆಗೆ ನೀರನ್ನು ತುಂಬಿಸಿಕೊಂಡು ತರ್ತಾ ಇದ್ದರೆ ಅದರ ದರ್ಶನ ನಮಗಾಯಿತು ಅಂದರೆ ಅದು ನಮಗೆ ಶುಭ ಅಂತೆ. ಯಾಕೆಂದರೆ ಅದು ಅನ್ಯಾರ್ಥ ನಿಯಮ, ಬೇರೆ ಒಂದು ಪ್ರಯೋಜನಕ್ಕೋಸ್ಕರ ಆ ಒಂದು ಪೂರ್ಣ ಕೆಲಸ ತರ್ತಾ ಇದ್ದಾರೆ, ಅದರ ದರ್ಶನ ನಮಗಾದರೆ ನಮಗೆ ಶುಭ ಅಂತ ಲೆಕ್ಕ. ಹಾಗೆ ಅಲ್ಲೊಂದು ಶಕುನ ಆಯ್ತಂತೆ. ಏನು ಅಂದರೆ, ಕೆಲವು ಪಕ್ಷಿಗಳು ಬೆಂಕಿ ಉಗುಳ್ತಾ ಇದ್ರು, ಅಂತಹ ಬೆಂಕಿ ಉಗುಳುವ ಪಕ್ಷಿಗಳು ಬಂದಿದ್ದಾರೆ. ಮತ್ತು ವಿಚಿತ್ರವಾದ ಗರ್ಜನೆ. ಈ ವಿಚಿತ್ರ ಗರ್ಜನೆ ಅಂದರೆ, ಈ ಸಿಂಹಮುಖಗಳು, ಈ ಸಾಮಾನ್ಯ ಹುಲಿ ಗರ್ಜನೆ ಒಂದು ಮಹತ್ವ ಇರುತ್ತೆ. ಈ ಬೆಕ್ಕಿನ ಥರ ಹುಲಿ ಗರ್ಜನೆ ಮಾಡಿ ಶುರು ಮಾಡ್ತದೆ. ಹುಲಿ ಬೆಕ್ಕಿನ ಥರ ಗರ್ಜನೆ ಮಾಡೋದು, ಬೆಕ್ಕು ಹುಲಿ ಥರ ಗರ್ಜನೆ ಮಾಡೋದು, ಈ ಥರ ಧ್ವನಿಗಳೇ ಬದಲಾವಣೆ ಆಯ್ತಂತ. ಅರ್ಜುನ ಅಂದ್ಕೊಂಡಂತೀವಿ, ಏನೋ ನನಗೆ ಎಡವಟ್ಟು ಕಾಡಿದೆ ಅಂತ. ನೋಡಿದ್ರೆ ಸೂರ್ಯನ ಕಾಂತಿಯೇ ಇಲ್ಲ, ಅಂತ ಕಪ್ಪು ಸೂರ್ಯನ ಕಾಂತಿ ಇಲ್ಲ ಅಂತ ಆಯಿತು, ಭೂಮಿ ಇಲ್ಲ ಆಗಿದೆ. ಆಗ ಏನು ಮಾಡಿದ್ದ, ಬ್ರಾಹ್ಮಣನಿಗೆ ಭಯ ಆಯ್ತಂತೆ. ಹೇಳಿದಂತೆ, ಕಾಲು ಎಂ ಸಮನು ಪ್ರಾಪ್ತ, ಅರ್ಜುನ ಎಚ್ಚರ, ಪ್ರಸವ ಕಾಲ ಹತ್ರ ಬರ್ತಾ ಇದೆ. ಏನು ಮಾಡದಂತೆ, ನೀವು ಒಂದು ಕೆಲಸ ಮಾಡು ಅಂತ ಹೇಳಿ ಇಡೀ ಪ್ರಸವ ಗೃಹದ ಹೊರಗೆ ಬಾಣದಿಂದ ಒಂದು ರಕ್ಷಣಾ ಕವಚ ಸರೌಂಡಿಂಗ್ ಒಂದು ಕಾಂಪೌಂಡ್ ಕಟ್ಟಿದ್ದಾನೆ. ಬ್ರಾಹ್ಮಣನಿಗೆ ಖುಷಿಯಾಗೋಯ್ತು. ಒಂದು ಅಳುವ ಶಬ್ದ ಕೇಳ್ತಂತಲ್ಲಿ. ಅರ್ಜುನ ಅನ್ನಂತ, ನೋಡಿದೆಯಾ ಆ ಕೃಷ್ಣನಿಗಿಂತ ನಾನು ಶ್ರೇಷ್ಠ ಅಂತ ಅಂದಿಲ್ವಾ? ಒಂದೇ ಕ್ಷಣ ಯಾವ ತಂದು ಮತ್ತು ಅಳು ಶಬ್ದ ಬಂದು ಮಾಯ. ಏನು ಮಗು ಎಲ್ಲಿ ಕಾಣಿಸ್ತಾ ಇದೆ ಅಂತ. ಆ ಪ್ರದ್ಯುಮ್ನ ಇದ್ದ, ಒಳಗೆ ಹೋದ್ರು, ಹೊರಗೆ ಹೋದ್ರು, ರಕ್ಷಣಾ ಕವಚ ಕಾಂಪೌಂಡ್, ಯಾರು ಬಂದರು, ಮಗು ಎಲ್ಲಿ ಹೋಯ್ತು ಏನೂ ಗೊತ್ತಿಲ್ಲ. ಎಲ್ಲರಿಗೂ ಒದ್ದಾಟ ಹೋಯ್ತು, ಏನು ಮಾಡಬೇಕು. ಪ್ರಾಮಾಣ್ಯ ಕೋಪ ಬಂತು. ಅವ್ನು ಹೇಳಿದ್ನಂತೆ, ನೀವು ನಿಮಗೆಲ್ಲ ಮಾಡೋಕ್ಕೊಂದು ಸಂಕಲ್ಪ, ಏನು ಬಡಾಯಿ ಕೊಚ್ಚಿಕೊಂಡಿದ್ದು ನೀವು, ಅದು ಮಾಡು, ಅದು ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಏನಾದರೂ ಮಾಡ್ತಾ ಇದೆಯಲ್ವ ಅಲ್ವಾ? ನೀ ಕೃಷ್ಣನ ಜೊತೆಗೆ ಸ್ಪರ್ಧೆ ಮಾಡಿದೆಯಲ್ವ? ಕೃಷ್ಣನ ಮಾತು ಕೇಳಿ ಕೃಷ್ಣನೇ ಒಂದು ಕ್ಷಣ ಬಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು
ಯಾರು ದುರ್ಬಲರು ರಕ್ಷಣೆಗೆ ಅಂತ ಬಂದಾಗ ರಕ್ಷಣೆ ಮಾಡಿದ್ರೆ ಅವರು ಮಾಡುವ ಪುಣ್ಯಕರ್ಮದ 4ನೇ ಒಂದು ಅಂಶ ಹೇಗೆ ಬರುತ್ತೋ, ರಕ್ಷಣೆ ಮಾಡ್ತೀನಿ ಅಂತ ಕೈ ಕೊಟ್ಟು ಮಾತು ತಪ್ಪಿದರೆ ಅವರು ಮಾಡೋ ಪಾಪದ 4ನೇ ಒಂದು ಅಂಶವು ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಪಾಪ ಬೇಕಾ ಪುಣ್ಯ ಬೇಕಾ ಅದು ಏನು ಮಾಡ್ತೀವೋ ಗೊತ್ತಿಲ್ಲ. ಆದರೆ ಮಾತಿಗೆ ಉತ್ತರ ಕೊಡುವ ಮುಖ ಇಲ್ಲ ಅರ್ಜುನಿಗೆ. ನಾನೇನು ಮಾಡಿದೆ, ಸುಮ್ಮನೆ ಬಂದೆ, ದ್ವಾರಕೆಗೆ ಬಂದೆ, ದುಃಖ ಆಗಿತ್ತು, ಮತ್ತು ಇನ್ನೂ ಬೈತಾ ಇದ್ದ. ಆಗ ಅವನು ಹೇಳಿದಂತೆ ಮೌಢ್ಯಂ ಪಶ್ಯತ ಮೇಯೋಹಂ ಶ್ರದ್ಧದೆ ಕ್ಲೀಬಕಥನಂ. ಕೃಷ್ಣ ನಪುಂಸಕನಾದ ಈ ಅರ್ಜುನ ಒಣ ಮಾತ್ರ ನಾ ವಿಶ್ವಾಸ ಇಟ್ಟು ಹಾಳಾದೆ, ನೀನೇ ಗತಿ ಇಷ್ಟಂದ. ಧಿಕ್ಕಾರ ಅಂತ ಕೂಗ್ದ. ಅರ್ಜುನ ವಿಚಾರ ಮಾಡಿದಂತೆ ಎಲ್ಲ ಕಡೆ ಹುಡುಕದಂತೆ, ಇಂದ್ರ ಲೋಕಕ್ಕೆ ಹೋದ, ಅಗ್ನಿ ಲೋಕಕ್ಕೆ ಹೋದ, ಎಲ್ಲ ದಿಕ್ಪಾದ ಲೋಕಕ್ಕೆ ಹೋದ, ಮಗು ಪತ್ತೆ ಇಲ್ಲ. ಕೂಡಲೇ ಅಗ್ನಿ ಪ್ರವೇಶ ಆಯಿತು. ವನ್ಹಿಂ ಪ್ರವೇಶ ಅಶಕ್ತ ಕೃಷ್ಣ, ನಾನು ಅಗ್ನಿ ಪ್ರವೇಶ ಮಾಡ್ತಾ ಇದ್ದೇನೆ. ಆಗ ಕೃಷ್ಣ ತರದಂತ ಮಾರಾಯ ತಡಿ, ಅಹಂ ಭಕ್ತ ಪರಾಧೀನ, ಆ ಕಥೆ ನಾನು ನೋಡಿಕೊಳ್ತೇನೆ. ಒಂದು ರಥ ಸಜ್ಜು ಮಾಡಲಿಕ್ಕೆ ಹೇಳಿದ್ನಂತೆ. ದಾರುಕ ಅಂತ ಸಾರಥಿ, ಬೇಡ ಅರ್ಜುನ ನೀನೇ ರಥ ಓಡಿಸು ಅನ್ನಂತೆ. ರಥ ಹೋಯಿತು. ಹೋದಾಗ ಒಂದು ಸಮುದ್ರ ಆಟ ಬಂತಂತೆ. ಸಮುದ್ರ ಕೆಳಗಂತೆ, ಸ್ವಲ್ಪ ಜಾಗ ಬಿಡು ನೀನು, ಯಾಕಂದರೆ ನಾನು ನಿನ್ನ ಮಧ್ಯದಲ್ಲೇ ಹೋಗಬೇಕು ಅಂತ. ಅದಕ್ಕೆ ಸಮುದ್ರ ಹೇಳ್ತಾನಂತೆ, ನೀನೊಬ್ಬ ಹೋದರೆ ಉಳಿದವರೆಲ್ಲ ಈ ಕಡೆ ಹೋಗಿ ಶುರು ಮಾಡಿಬಿಡ್ತೀನಿ, ದೊಡ್ಡ ಹೈವೇ ಆಗುತ್ತೆ. ಸಮುದ್ರಕ್ಕೆ ಹೋದರೆ ಮತ್ತೆ ನನ್ನ ಕಥೆ ಏನು? ಹಾಗಾದ್ರೆ ಏನು ಮಾಡಬೇಕು? ಇಲ್ಲ ಅನ್ಲಿಕ್ಕೂ ಸಾಧ್ಯ ಇಲ್ಲ. ರಾಮಾವತಾರದಲ್ಲಿ ಲೀಲೆ ಏನು, ಹಿಂದಿನ ಕಲ್ಪದಲ್ಲಿ ನಾವು ನೋಡಿದ್ದ ಸಮುದ್ರ ಇದೆ. ಸರಿ, ಹೂ ಅಂದರೆ ಏನು ಮಾಡಬೇಕು? ಹಾಗಾದರೆ ನೀರನ್ನು ಬತ್ತಿಸಿಬಿಡು, ಬತ್ತಿಸು, ಆಮೇಲೆ ಮತ್ತೆ ನೀರು ಬರುವಂತೆ ಮಾಡುವುದು. ಆಗ ಕೃಷ್ಣ ಹೇಳಿದಂತೆ, ನಾನು ನಿನಗೆ ಒಂದು ವರ ಕೊಟ್ಟಿದ್ದೆ. ಏನು ಅಂದರೆ ಮೆಥ ಕಶ್ಚಿತ್ ಪ್ರಮಾಣ ಅಂತ. ಏನು ಅಂದರೆ ಸಮುದ್ರ ಯಾವತ್ತೂ ಕೂಡ ಬರಗಾಲ, ಸಮುದ್ರಕ್ಕೆ ಇನ್ನೂ ದೇವರದ ಏನು ಬಂದಿಲ್ಲ, ಬರುತ್ತೇನೋ ಗೊತ್ತಿಲ್ಲ. ಬರಗಾಲ ಯಾವ ಸಮುದ್ರ ಒಣಗಿತ್ತು ಅಂತ ಎಲ್ಲೋ ಇನ್ನೂ ಆ ಥರ ಏನು ಬಂದಿಲ್ಲ ಈಗ ನಮ್ಮ ಕಾಲ. ಒಂದು ಪುಣ್ಯ ಸಮುದ್ರದಲ್ಲಿ ಒಣಗಲೇ, ಸಮುದ್ರ ನೀವು ಒಣಗಬಾರದು ಅಂಥೇಳಿ ನಾನೇ ನಿಮ್ಗೆ ವರ ಕೊಟ್ಟಿದ್ದೆ. ನಾನೇ ಕೊಟ್ಟವರ ಯಾವತ್ತೂ ನಾನು ಹಿಂದಿದ್ದು ಮಾಡಲ್ಲ. ಏನು ಮಾಡು ನೀನು ಅಂದರೆ ಆ ನೀರನ್ನು ಸ್ತಂಭಿಸು ಅಂತ, ನೀರು ಚಲನೆ ಇರಬಾರ್ದು, ಹಾಗೆ ಮಾಡು, ಅದ್ರ ಮೇಲೆ ನಾನು ಹೋಗ್ತೀನಿ ಅರ್ಥದಿಂದ ಅಂತ ಹೇಳ್ದ. ಹೋದ. ನೀರು ಹಾಗೇ ಇತ್ತಂತದ್ರ ಮೇಲೆ ಗಟ್ಟಿ ಒಂದು ಐಸಿದ್ದ ಹಾಗೆ ನೀರಿತ್ತಂತ, ನೀರು ಚಲನೆ ಇಲ್ಲ. ಆ ನೀರನ್ನು ದಾಟಿ ಹೋಯಿತು. ಅದಾದ ಮೇಲೆ ಪರ್ವತ ಬಂತು, ಪರ್ವತವು ಜಾಗ ಕೊಟ್ಟಿತು. ಅದಾದಮೇಲೆ ಅಂಧಂತಮಸ್ಸು ಬಂತಂತೆ. ಅಂಧಂತಮಸ್ಸು ಬಂದಾಗ ಎಲ್ಲ ರಥಚಕ್ರ ಕೆಳಗೆ ಬಿದ್ದು, ಅಥ ಪರ್ವತ ಭೂತಂತ ತಿವೇರಂ, ಪರ್ವತದ ಮೇಲೆ ಅಂಧಕಾರ ಪ್ರವೇಶ ಮಾಡಿತು. ಕೃಷ್ಣ ತಾನು ಸುದರ್ಶನ ಚಕ್ರದಿಂದಾಗಿ ಕತ್ತಲೆ ಸೀಳಿದ. ಅದಾದ ಮೇಲೆ ಅಂತಾಸನ ಅಮುಕ್ತ ಸ್ಥಾನದಲ್ಲಿ ನಿಲ್ಲಿಸಿದ ಮುಕ್ತ ಸ್ಥಾನಕ್ಕೆ ಹೋದ. ಅದು ಯಾರು ಅಂದರೆ ದ್ವಾರಪಾಲಕರಂಥದ್ದು. ಅದು ಅಮುಕ್ತ ಸ್ಥಾನದಲ್ಲಿನ ದ್ವಾರಪಾಲಕರೇ ಸುನಂದ ಮುಂತಾದವರು. ಅವರೇ ಈ ಬ್ರಾಹ್ಮಣ ಮಕ್ಕಳಾಗಿ ಹುಟ್ಟಿದ್ರಂತೆ. ಅರ್ಜುನನ ಅಹಂಕಾರ ಕಳಿಯಬೇಕು ಅಂತೇಳಿ ಈ ಮಾಯಾ ಒಂದು ಕೆಲಸ ಆರಂಭ ಆಗಿತ್ತು. ಅದರಿಂದ ಅಂತಹ ಕೃಷ್ಣ ನನಗೋಸ್ಕರ ನಾನೇನೋ ಮಾತು ಕೊಟ್ಟು ಬಿಟ್ಟೆ, ಇನ್ನೇನು ಅಗ್ನಿ ಪ್ರವೇಶಕ್ಕೆ ಹೋಗಬೇಕು, ಆ ಸಮಯದಲ್ಲೂ ಕಾಪಾಡಿದ, ಈ ಸಮಯದಲ್ಲೂ ಕಾಪಾಡಿದ. ಇದು ಕೃಷ್ಣನ ಲೀಲೆ ಅಂತ ಹೀಗೆ ಅನೇಕ ಕೃಷ್ಣ ಲೀಲೆ ಹೇಳ್ತಾರೆ. ಇನ್ನೊಂದು ಕೃಷ್ಣನ ಲೀಲೆ ಬರ್ತದೆ. ಏನು ಅಂದರೆ, ಒಮ್ಮೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರದಲ್ಲಿ ಸಾಮಾನ್ಯ ಕ್ರಮ ಏನು ಅಂದರೆ, ಕೃಷ್ಣ ಮೊದಲು ಇಳಿಯೋದು, ಅದಾದ ಮೇಲೆ ಅರ್ಜುನ ಇಳಿಯೋದು ಕ್ರಮ. ಕುರುಕ್ಷೇತ್ರ ಯುದ್ಧ ಮುಗಿತು, 18ನೇ ದಿನ ಆಯಿತು. ಎಲ್ಲರೂ ಪಾಂಡವರು ಅವರು ಸಾಧಕ ಕಾಯ್ತಾ ಇದ್ದಾರೆ. ಸ್ವಲ್ಪ ಚೇಂಜ್ ಮಾಡೋಣ, ಸ್ವಲ್ಪ ಇವತ್ತು ಒಂದು ದಿನಮಟ್ಟಿಗೆ ಮತ್ತೆ ಪರಿವರ್ತನೆ ಮಾಡಿಕೊಳ್ಳೋಣ ಅಂತ ಕೃಷ್ಣ. ಇವತ್ತಿನ ದಿನಮಟ್ಟಿಗೆ ಮೊದಲು ನೀನು ಇಳಿ, ಆಮೇಲೆ ನಾನು ಇಳಿತೀನಿ. ಅರ್ಜುನ ಅಂತೆ, ಅಲ್ಲ ನಿನಗೆ ಯಾಕೆ ಇಷ್ಟು ದುರಹಂಕಾರ, ಯಾಕೆ ಕೃಷ್ಣ ಜೋರು ಮಾಡೋದಂತಲ್ಲ ಮಾರಾಯ, ನೀ ಯುದ್ಧದಿಂದ ಓಡಿ ಹೋಗ್ತಾ ಇದ್ದೇವೆ ಸನ್ಯಾಸಿಯಾಗಿ, ಈ ಗೀತೆ ಪರೀಕ್ಷೆ ಮಾಡಿದೆ ನಾನು, ನನ್ನ ಮಾತು ಕೇಳೋದು ನಿಮ್ಮ ಕರ್ತವ್ಯ. ಸರಿ, ಏನು ವಿಚಾರ ಮಾಡಲಿಲ್ಲ. ಮೊದಲು ಅರ್ಜುನ ಇಳಿದ, ಆಮೇಲೆ ಕೃಷ್ಣ ಇಳಿದ್ರೆ ರಥ ಭಸ್ಮ ಆಗೋಯ್ತು. ಯಾಕೆ ಅಂದರೆ ಯಾವತ್ತೋ ಅದು ಭೀಷ್ಮಾಚಾರ ಬಿಟ್ಟ ಅಸ್ತ್ರಕ್ಕೆ ಭಾರ್ಗವಾಸ್ತ್ರ ಮುಂತಾದ ಅನೇಕ ಅಸ್ತ್ರಕ್ಕಂತ ಭಸ್ಮ ಆಗಬೇಕಾಗಿತ್ತು. ಒಂದು ವೇಳೆ ಇವತ್ತೇನಾದರೂ ಮೊದಲು ಇಳಿದಿದ್ದರೆ ಅರ್ಜುನನ ಇಲ್ಲ ಅಂತ ಆಗ್ತಾ ಇದ್ವಿ. ಆದರೆ ಇಷ್ಟರ ತನಕ ನೀನು ಕಾಪಾಡಿದವರು ನಾನಿಂತ. ಹೀಗೆ ಕೃಷ್ಣ ನನ್ನನ್ನು ಅನೇಕ ಆಪತ್ತಿನಿಂದ ರಕ್ಷಣೆ ಮಾಡಿದ್ದಾನೆ. ಇಲ್ಲಿಗೆ ಈ ಒಂದು ಚಿಂತನೆ ಮುಗಿಸಿ. ಹಾಗಾಗಿ ಹರಿವಂಶ ಬಹಳ ವಿಸ್ತಾರವಾಗಿ 9 ದಿನ. ಏನು ಅಂದರೆ, ಪುರಾಣದ ಅಂತ್ಯದಲ್ಲಿ ಒಂದು ಮಾತು ಬರುತ್ತೆ. ಏನು ಅಂದರೆ, ಪ್ರತಿ ಪುರಾಣ ಅದು ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯ ಅಂಥೇಳಿ ಒಂದು ಶ್ರುತಿ. ಮೊದಲು ಕೇಳಬೇಕು,
ಕೇಳಿದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ ಅನುಷ್ಠಾನಕ್ಕೆ ತರಬೇಕು. ಹೇಳಿದವ್ರಿಗೂ ಆಗಬೇಕು, ಕೇಳಿದವ್ರಿಗೂ ಆಗಬೇಕು. 9 ದಿನ ಯಾವುದೋ ಒಂದು ಜನ್ಮಾಂತರದ ಸುಕೃತ. ಯಾಕಂದರೆ ಪರಮಾತ್ಮನ ಕಥೆ ಹೇಳೋದು ಕಷ್ಟ, ಕೇಳೋದು ಕಷ್ಟ, ಕೇಳಿ ಕ್ಷಮ ಇರೋದು ಕಷ್ಟ. ಮತ್ತು 9 ದಿನ ನಾವು ಬದುಕಿರ್ತೀವಿ ಅನ್ನೋದೇ ನಿಶ್ಚಯ ಇಲ್ಲ. ಅಕಸ್ಮಾತ್ ಯಾರಿಗಾದರೂ ಹರೆಯ ನಮಃ ತಾಬ್ದಕ್ರಮ ಮುಗ್ದಿತ್ತು ಅಂದರೆ ಅದು ಕಷ್ಟ. ಹಾಗಾಗಿ 9 ದಿನ ಚಿಂತನೆಯನ್ನು ನಿರ್ವಿಘ್ನವಾಗಿ ದೇವರು ಎಲ್ಲ ಪೂರ್ಣ ಆಗಿದೆ. ಮತ್ತು ಹರಿವೃಕ್ಷದ ಚಿಂತನೆ, ವಿಠಲ ದಂಪತಿಗಳು ವಯೋವೃತ್ತಾಂಗವಾಗಿ ನಿರಂತರ ದಾನಕರದಲ್ಲೇ ಬಹಳ ಆಸಕ್ತರು, ಹರಿವಂಶದ ಪುರಾಣ ಶ್ರವಣ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಂತಾನ ಉತ್ಪತ್ತಿ ಪ್ರತಿಬಂಧಕವಾದ ದೋಷಗಳೆಲ್ಲ ಪರಿಹಾರ ಆಗಿ ಅದು ಸತ್ಸಂತಾನ ಆಗಬೇಕು. ಯಾಕೆಂದರೆ ಅದು ಆ ಸತ್ಸಂತಾನದಿಂದ, ಯಾಕೆಂದರೆ ಮಧ್ವಾಚಾರ್ಯರು ಕೂಡ ಹುಟ್ಟೋಕ್ಕಿಂತ ಮುಂಚೆ ಮದ್ದಿಗೆ ಬಿಟ್ಟರೆ ಬಹಳ ಗೊಂದಲ ಇತ್ತಂತಾಗ. ಯಾಕೆಂದರೆ ಅದು ಅಲ್ಲಿ ಉಪಾಸನೆ ಹೇಗೆ ಮಾಡಬೇಕು ಅಂತ, ನಾನು ದೇವರ ಸೇವಕ ತಂದುಕೊಳ್ಬೇಕು, ನಾನೇ ದೇವರು ತಂದುಕೊಳ್ಬೇಕು ಅಂತ ಬಹಳ ಗೊಂದಲ ಕಾಡಿತ್ತು. ಪ್ರಾರ್ಥನೆ ಮಾಡಬೇಕು, ತ್ರಾತಾಯ ಏವ ನರಕಾತ್ ಸರಿ ಪುತ್ರ ಅಂತ. ನನಗೆ ಗಂಡು ಸಂತಾನ ಆದರೆ ಮಾತ್ರ ನನಗೆ ಎಲ್ಲ ತರಹದ ಒಂದು ದೋಷವು ಪರಿಹಾರ ಆಗುತ್ತೆ, ಅಥವಾ ನನ್ನ ಸಂದೇಹ ಪರಿಹಾರ ಆಗುತ್ತೆ ಅಂತ ಹೇಳಿ ತೀವ್ರೈ ಪಯೋರತ ಮುಖೈ ವಿವಿಧೈ ವ್ರತಾಗ್ರೈ ಯಾಯಾ ಪ್ರತಿ ಗುಣಗಣಾಣವ ಪುತ್ರ ಕಾಮವು ಅಂತ ಹೇಳಿ 12 ವರ್ಷ ಅವರು ಅನಂತಾತ್ಮನ ಸನ್ನಿಧಿಯಲ್ಲಿ ಪಯೋವ್ರತ ಮಾಡ್ತಾ ಇರುತ್ತೆ ಅಂತ ಮದುವೆ ಇತಿಹಾಸ ಪ್ರಸಿದ್ಧ. ಈ 12 ವರ್ಷ ವಯಸ್ಸೇ ಅಷ್ಟಿರೋದಿಲ್ಲ. ಹಾಗಾಗಿ 12 ವರ್ಷ 20 ವರ್ಷ, ಹಾಗಾಗಿ ಎಲ್ಲ ದಂಪತಿಗಳಿಗೆ ಏನಾದರೂ ಪ್ರತಿಬಂಧಕ ದೋಷಗಳಿತ್ತು ಅಂದರೆ ಆ ಎಲ್ಲ ಪ್ರತಿಬಂಧಕ ಆಗಿ ಸತ್ಸಂತಾನ ವಂಶೋದ್ಧಾರಕನಾದ ಒಂದು ಚೊಚ್ಚಲ ಗಂಡು ಹುಟ್ಟಿ ಅದರಿಂದ ವಂಶಾಭಿವೃದ್ಧಿ ಧಾರ್ಮಿಕವಾದ ಪುತ್ರ ಸಂತಾನ ಆಗಲಿ ಅಂತ ಹರಿವಂಶ ಪ್ರತಿಭಾತ ತಮ್ಮಪ್ಪನ ಪ್ರಚಾರ ಮಾಡ್ತಾರೆ. ಒಂದೊಂದು ಕೊನೆಯ ಕೆಲವು ಒಂದು 4 ಶ್ಲೋಕಗಳು ಬಾಕಿ ಇದೆ. ದ್ವಾದಶಿ ದಿನ ಪರಮಾತ್ಮ ಅರ್ಪಣೆ ಮಾಡುವಂತ ಹೇಳ್ತಾ ಏನೋ ಕಿಂಚಿತ್ ನಾನೇ ಇದನ್ನ ಒಳಗೆ ನಿಂತು ಎಲ್ಲ ಕ್ಷಪ್ರಾಣದೇವರೆಲ್ಲ ಮಾಡಿಸಿದ್ದಾರೆ. ಎಲ್ಲ ನಿಮ್ಮೊಳಗೆ ನಿಂತೆಲ್ಲ ಪರಮಾತ್ಮ ನಿಂತು ಕೇಳಿಸಿದ್ದಾರೆ. ಆ ಎಲ್ಲ ಶ್ರವಣ ಆಗುವ ಕರ್ಮಗಳನ್ನು ಕ್ಷಪ್ರಾಣದೇವರು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಕೇಳ್ತಾ ಇಂದಿನ ಚಿಂತನೆ 9 ದಿನಗಳ ಚಿಂತನೆಯನ್ನು ಹರಿವಂಶ ಪ್ರತಿಪಾದ್ಯ ಶ್ರೀಪಾದರಾಜ ತೀರ್ಥ ಗುರುವಂತರ್ಗತ, ಪದ್ಮನಾಭ ತೀರ್ಥ ಗುರುವಂತರ್ಗತ, ಮಧ್ವರ ಪ್ರತಿಪಾದ್ಯ ಗೋಪೀನಾಥ ಭಿನ್ನ ಜಲವ್ಯಾಸನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವಕೃತೆ ಸ್ವಭಾವಾತ್ ಕರೋಮಿ ಯತ್ ಸಕಲಂ ತಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಬುದ್ಧೇ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದ ಅಚ್ಯುತಾನಂದ ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲ ಈಗ ಮನೇಲಿ ಜ್ಞಾನಕಾರಿ ಆಗ್ತಿಲ್ಲ ಅಂತಲೂ ಆಶೀರ್ವಾದ ಮಾಡಿ ಸರ್. ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ.